ಇವತ್ತು ನಾನೇನು ಬರಹಗಾರನಾಗಿ ಇವತ್ತು ಬಂದಿದ್ದೀನಿ ಅಂದರೆ ಅದರ ಹಿಂದೆ ಒಂದಷ್ಟು ಓಡಾಟ ಹೋರಾಟ ಎಲ್ಲ ಇತ್ತು. ಸೊ ಏನು ಕಾಕತಾಳೀಯ ಅಂದರೆ ನಾವೆಲ್ಲೇ ಮನೆ ಮಾಡಿದ್ರು ಅದರ 100 ಮೀಟ್ರ್ ಅಂತರದಲ್ಲಿ ಒಂದು ಸಿನಿಮಾ ಟ್ಯಾಕಿಸ್ ಇರೋದು ಅಥವಾ ಟೆಂಟ್ ಇರೋದು. ತುಷಾರ್ ರಂಗನಾಥ್ ಅವ್ರಿಗೆ ಗೌರವ ಕೊಡಲೇಬೇಕು, ಆದರೆ ನಾನು ಸ್ನೇಹಿತನಾಗಿದ್ದರಿಂದ ಹೋಗೋ ಬಾರೋ ಅನ್ನೋ ಥರನೇ ಹೇಳ್ತೀನಿ. ಸೊ ರಂಗ ಸಿನಿಮಾದಲ್ಲಿದ್ದಾನೆ ಅನ್ನೋದು ನಮ್ಗೆ ಅವಾಗ ದೊಡ್ಡ ಹೆಮ್ಮೆ. ಸೂರಿ ಸರ್ ತುಂಬ ಚೆನ್ನಾಗಿ ಹೇಳ್ತಾರೆ, ಯಾವಾಗಲೂ ತುಂಬ ಚೆನ್ನಾಗಿರೋ ಹೂಗಳನ್ನೇ ಕಣೋ ಫಸ್ಟು ಕಿತ್ಕೊಳೋದು ಅಂತ. ಸೊ ಹಂಗೆ ಭಗವಂತ ರಂಗನ್ ತಗೊಂಡ. ಸೊ ಚಿಕ್ಕ ಪುಟ್ಟ ಪಾತ್ರ ಮಾಡ್ತಿದ್ದು ಮಾಸ್ತಿಯವರು ಸಂಭಾಷಣೆ ಕಡೆ ವಾಲಿದ್ದು ಹೇಗೆ, ಎಲ್ಲಿಂದ ಶುರು ಆಯಿತು? ಒಂದೇ ಮಾತಲ್ಲಿ ಹೇಳ್ಬೇಕು ಅಂದರೆ ದಡ್ಮುಂಡೆವು ಅಂತಲೇ ಅನ್ನಿಸ್ಕೊತಾ ಇದ್ವಿ. ಆ ಕತ್ತಲು ನನಗೆ ಇಂಥ ಬೆಳಕು ಕೊಡುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನೀವು ಬರೆದಿದ್ದು ಕೊನೆಗೆ ನಿಮ್ಮ ಹೆಸರೇ ಇಲ್ಲ ಅಲ್ಲಿ. ನಮ್ಮ ಕೈಯಲ್ಲಿರೋ ಬೆರಳುಗಳೇ ಒಂಥರ ಇರಲ್ಲ ಅಂತ ದೊಡ್ಡವರು ಹೇಳ್ತಾರೆ. 5 ಒಂದೇ ಥರ ಇದ್ದರೆ ಅನ್ನ ತಿನ್ನೋಕ್ಕೂ ಆಗಲ್ಲಂತೆ. ಸೊ ಎಷ್ಟೋ ಕಹಿ ಅನುಭವಗಳು ಬಂದ್ರೂ ಕಹಿ ದೇಹಕ್ಕೂ ಮನಸ್ಸು ಒಳ್ಳೆಯದು ಅಂತ ರಿಸೀವ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಪ್ರಕಾರ ಒಬ್ಬ ಬರಹಗಾರನಿಗಿರಬೇಕಾದ ಸಾಮಾಜಿಕ ಜವಾಬ್ದಾರಿ? ಮನುಷ್ಯನ ಪಾಯ ಗಟ್ಟಿಯಾಗಿರಬೇಕು, ಉಪಾಯ ಅಲ್ಲ. ನಮ್ಮ ಬತ್ತಳಿಕೆಯಲ್ಲಿ ಬಾಣಗಳಿದ್ವು, ಆದರೆ ಆ ಬಾಣದ ತುದಿ ಇರಲಿಲ್ಲ. ನಾವು ಆ ತುದಿನ ಸೆಟ್ ಮಾಡಿಕೊಂಡು ಬಾಣ ಬಿಡಬೇಕಾಗಿತ್ತು. ಸೋಲು ಗೆಲುವು ನಮ್ಮ ಕೈಲಿಲ್ಲ, ಪ್ರಯತ್ನ ನಮ್ಮ ಕೈಲಿದೆ. ಅದನ್ನು ಎರಡೂ ಕೈಯಲ್ಲಿ ಮಾಡಬೇಕು. ನಮಸ್ಕಾರ, ನಾನು ನಿಮ್ಮ ಮಾಸ್ತಿ, ಚಿತ್ರ ಸಂಭಾಷಣೆಕಾರ. ಟಗರು, ಸಲಗ, ಗುರು ಶಿಷ್ಯರು, ಹೊಂದಿಸಿ ಬರೆಯಿರಿ, ಇನ್ನೂ ಒಂದಷ್ಟು ಚಿತ್ರಗಳ ಸಂಭಾಷಣೆ ನಂತರ ಈಗ ಕಾಟರ ಚಿತ್ರದ ಸಂಭಾಷಣೆ ಬರೆದಿದ್ದೀನಿ. ಇವತ್ತು ಕರ್ನಾಟಕ ಟಿ ವಿ ಮೂಲಕ ಕರ್ನಾಟಕದ ಅಷ್ಟು ಮಂದಿಗೆ ಒಂದಷ್ಟು ನನ್ನ ಬಗ್ಗೆ ಪರಿಚಯ ಮತ್ತು ಪ್ರಯತ್ನಗಳು, ಅದರ ಆಗು ಹೋಗುಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಸಾಧಕ ಅಂತ ಅಲ್ಲ, ಒಬ್ಬ ಬರಹಗಾರನ ಬವಣೆ, ಅವನ ಈಗಿನ ಸ್ಥಿತಿ ಗತಿಗಳ ಬಗ್ಗೆ ನಿಮ್ಮ ಮುಂದೆ ಒಂದಷ್ಟು ಮಾತುಕತೆ. ಸೊ ಬೇಸಿಕಲಿ ನಿಮ್ಮ ಹಿನ್ನೆಲೆಯ ಬಗ್ಗೆ ಮಾತಾಡೋದಾದ್ರೆ ಸರ್, ಮಾಸ್ತಿಯವರು ಮೂಲತಃ ಎಲ್ಲಿಯವರು, ಮನೆಯಲ್ಲಿ ಎಷ್ಟೆಲ್ಲ ಜನ ಇದ್ರು, ತುಂಬ ಕುಟುಂಬದಲ್ಲಿ ಎಷ್ಟು ಜನ ಇದ್ರು, ಏನು ಕತೆ? ಸಿನಿಮಾ ಇವತ್ತು ನಾನೇನು ಬರಹಗಾರನಾಗಿ ಇವತ್ತು ಬಂದಿದ್ದೀನಿ ಅಂದರೆ ಅದರ ಹಿಂದೆ ಒಂದಷ್ಟು ಓಡಾಟ ಹೋರಾಟ ಎಲ್ಲ ಇತ್ತು. ಮೂಲತಃ ನಾವು ಕೋಲಾರ ಜಿಲ್ಲೆಯವರು. ನಮಗೆ ನದಿಗಳು ಇವತ್ತಿಗೂ ಕೋಲಾರ ಮಂದಿ ಏನಂದರೆ ದೇವ್ರ ನೆಲದಲ್ಲಿ ಚಿನ್ನ ಕೊಟ್ಟ, ಆದರೆ 1 ಇಂಚು ನೀರು ಕೊಡಲಿಲ್ಲ ಅನ್ನೋ ಒಂದು ಮಾತಿದೆ. ಕೋಲಾರ ಅಂದ ತಕ್ಷಣವೇ ಮಾವು, ಹಾಲು, ದಿ ಲ್ಯಾಂಡ್ ಆಫ್ ಗೋಲ್ಡ್ ಅಂತಾರೆ. ಎಲ್ಲನೂ ಇದ್ದು ನೀರಿನ ಇದಿತ್ತು. ಸೊ ಅಲ್ಲಿ ಒಂದು ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಥಿಯಾಗಿ ಕನ್ನಡ ನನ್ನ ಪ್ರೀತಿ ಮತ್ತು ಅಚ್ಚುಮೆಚ್ಚಿನ ಇದಾಗಿತ್ತು. ಅಲ್ಲಿ ಒಂದಷ್ಟು ಓದ್ಕೊಂಡು ಚಿಕ್ಕ ವಯಸ್ಸಿನಿಂದಲೇ ನನಗೆ ಈ ಸಿನಿಮಾ ಹೆಂಗೆ ಸೆಳೆತ ಮತ್ತು ನನ್ನನ್ನು ಆಕ್ಯುಪೈ ಮಾಡ್ಕೋತಾ ಇತ್ತು ಅಂದರೆ, ಎಲ್ಲೇ ಹೋದ್ರೂ ನಮ್ಮ ತಂದೆ ಒಂದು ಸರ್ಕಾರಿ ಕೆಲಸದಲ್ಲಿದ್ದರು. ಅವರು ಪ್ರತಿ 3 ವರ್ಷಕ್ಕೊಂದ್ಸತಿ ವರ್ಗಾವಣೆ ಆಗೋರು. ಸೊ ಅವರು ವರ್ಗಾವಣೆ ಆದಾಗೆಲ್ಲ ಅವ್ರ ಜೊತೆ ಒಂದು ನಮ್ಮನೆ ಅಷ್ಟು ಸಾಮಗ್ರಿಗಳನ್ನೆಲ್ಲ ಒಂದು ಲಾರಿಲಿ ಹಾಕ್ಕೊಂಡು ಹೋಗ್ಬೇಕಾಗಿತ್ತು. ಆ ಕ್ವಾರ್ಟರ್ ಸಿಕ್ಕಿದ್ರೆ ಸಿಕ್ತು, ಸಿಕ್ಕಲಿಲ್ಲ ಅಂದರೆ ಒಂದು ಬಾಡಿಗೆ ಮನೆ. ಸೊ ಏನು ಕಾಕತಾಳೀಯ ಅಂದರೆ ನಾವೆಲ್ಲೇ ಮನೆ ಮಾಡಿದ್ರು ಅದರ 100 ಮೀಟ್ರ್ ಅಂತರದಲ್ಲಿ ಒಂದು ಸಿನಿಮಾ ಟ್ಯಾಕಿಸ್ ಇರೋದು ಅಥವಾ ಟೆಂಟ್ ಇರೋದು. ಸೊ ಅಲ್ಲಿ ಯಾವುದೇ ಒಂದು ಆಟದ ಮೈದಾನ ಇರ್ತಿರ್ಲಿಲ್ಲ, ಮತ್ತೊಂದು ಇರ್ತಿರ್ಲಿಲ್ಲ. ನಾನು ಸ್ಕೂಲ್ಗೆ ಹೋಗೋವಾಗೂ ಆ ಥಿಯೇಟ್ರನ್ನ ನೋಡ್ಕೊಂಡೇ ಹೋಗ್ಬೇಕಾಗಿತ್ತು. ಬರೋವಾಗೂ ಆ ಥಿಯೇಟ್ರ್ ಆ್ಯಂಬಿಯನ್ಸ್ ಎಷ್ಟು ಚೆನ್ನಾಗಿರ್ತಾ ಇತ್ತು ಅಂದರೆ, ಒಂದಷ್ಟು ಜನ ಗುಂಪು ಕೂಡ್ಕೊಂಡು ಟಿಕೆಟ್ಗಾಗಿ ಕ್ಯೂ ನಿಂತ್ಕೊಂಡಿರೋರು, ಬಿಡ್ತಾ ಕಳೆಕಾಯೋ ಮತ್ತೊಂದು ಸೌತೆಕಾಯಿ ಏನೋ ಒಂದು ತಿನ್ಕೊಂಡು ಆ ಸಿನಿಮಾ ಬಗ್ಗೆ ಮಾತಾಡ್ಕೊಂಡು ಈಚೆಗೆ ಬರೋರು. ಆ ಸಂಭ್ರಮನೆಲ್ಲ ನೋಡ್ತಾ ಮತ್ತು ಆವಾಗ ಟಿ ವಿಗಳಿರಲಿಲ್ಲ. ನಾವೆಲ್ಲ ಸಣ್ಣ ಮಕ್ಕಳಾಗಿದ್ದಾಗ ಎಷ್ಟೋ ಮನೆಗಳಲ್ಲಿ ಟಿ ವಿ ಇದ್ರೂ ನಮ್ಮನ್ನು ತುಂಬ
ಮುಖ್ಯವಾಗಿರೋ ಕಾರ್ಯಕ್ರಮಗಳಿದ್ರೆ ಮಾತ್ರ ಒಳಗಡೆ ಬಿಡ್ತಾಯಿದ್ರು, ಇಲ್ಲಿದ್ರೆ ಹೋಗ್ರು ಅಂತ ಇದ್ರು. ಅಂದರೆ ಅದೊಂದು ಅನ್ಕಂಫರ್ಟ್ನೆಸ್ ಅವ್ರಿಗೂ ಫೀಲ್ ಆಗೋದಲ್ವಾ, ಎಲ್ಲ ಯಾರ್ದೋ ಮಕ್ಳುಗಳನ್ನ ನಮ್ಮ ಮನೆಗೆ ಟಿ ವಿ ನೋಡೋಕೆ ಹೆಂಗೆ ಬಿಟ್ಕೊಳೋದು ಅಂತ. ಸೊ ಆವಾಗ ಶನಿವಾರ ಕನ್ನಡ ಫಿಲಮ್ ಇರೋದು ಸಾಯಂಕಾಲ, ಭಾನುವಾರ ಒಂದು ಹಿಂದಿ ಫಿಲಮ್ ಹಾಕೋರು, ಬುಧವಾರನೂ ಗುರುವಾರ ಸರಿಯಾಗಿ ನೆನಪಿಲ್ಲ ಚಿತ್ರಮಂಜರಿ ಬರೋದು. ಸಿನಿಮಾನ ಯಾವ ರೀತಿ ಪ್ರೀತಿಸ್ತಾ ಇದ್ವಿ ಅಂದರೆ, ಸಿನಿಮಾ ಆದಮೇಲೆ ಒಂದು ತುಂಡು ಡೈಲಾಗ್ ಬರೋದು ನೆಕ್ಸ್ಟ್ ಭಾನುವಾರದ ಚಿತ್ರದ್ದು. ಸೊ ಅದು ನಮ್ಮನ್ನು ಎಷ್ಟು ರೋಮಾಂಚನ ಮಾಡ್ತಾ ಇತ್ತು ಅಂದರೆ, ಇಡೀ ವಾರ ಒಂದು ಕನ್ನಡ ಪಿಕ್ಚರ್ಗೋಸ್ಕರ ಕಾಯ್ತಾ ಇದ್ವಿ. ಸೊ ಮನೆಗಳಲ್ಲಿ ಸಿನಿಮಾ ನೋಡಬೇಕು ಅಂದರೆ ಅದು ದೊಡ್ಡ ಅಪರಾಧ ಅನ್ನೋ ಥರ, ನೀನಿನ್ನೂ ಓದ್ಕೋಬೇಕು ಅಂತ. ಅವಾಗ ಅಂಥ ಬುದ್ಧಿಶಕ್ತಿ ಇರೋವಂಥ ಮಕ್ಳುಗಳೇನಾಗಿರಲಿಲ್ಲ. ನಾವು ಕಷ್ಟಪಟ್ಟು ಓದಿದ್ರೆ ಮಾತ್ರ ಪಾಸ್ ಆಗ್ತಾಯಿದ್ವಿ. ಈ ಬುದ್ಧಿವಂತಿಕೆ ಅನ್ನೋದು ವಿದ್ಯಾಭ್ಯಾಸಕ್ಕೆ ಏನಂತ ಸಾಥ್ ಕೊಡಲಿಲ್ಲ. ಅಂದರೆ ಅದೇ ಒಂದೇ ಮಾತಲ್ಲಿ ಹೇಳ್ಬೇಕು ಅಂದರೆ ದಡ್ಡ ಮುಂಡೆವು ಅಂತಲೇ ಅನ್ನಿಸ್ಕೋತಾ ಇದ್ವಿ. ಸೊ ಮೊದಲಿಂದಲೂ ನಾವು ಲಾಸ್ಟ್ ಬೆಂಚ್ ಕಡೆಯಿಂದ ಬಂದಾಗ ಆ ಕಡೆಯಿಂದ ಫಸ್ಟ್ ಬೆಂಚ್ ಹುಡುಗರು ನಾವು. ಸೊ ಅದನ್ನು ಕ್ಯಾರಿ ಮಾಡಿಕೊಂಡೇ ಬಂದ್ವಿ. ಅದೊಂದು ಇದು ಆ ಸಿನಿಮಾನ ನೋಡೋ ಪ್ರೀತಿ, ಆ ಚಿತ್ರಮಂಜರಿ ನೋಡೋ ಇದು. ಆವಾಗ ಒಂದಷ್ಟು ಹಿಂದಿ ಕಾರ್ಯಕ್ರಮಗಳು, ರಾಮಾಯಣ, ಮಹಾಭಾರತ ಅವೆಲ್ಲ ತುಂಬ ನಮ್ಮ ಮೇಲೆ ಪ್ರಭಾವ ಬೀರಿದ್ದು. ಮತ್ತು ಅಣ್ಣವ್ರ ಸಿನಿಮಾಗಳು, ಅಂಬರೀಷ್ ಅಣ್ಣನ ಸಿನಿಮಾಗಳು, ಶಂಕರ್ನಾಗ್ ಅವ್ರ ಸಿನಿಮಾಗಳು. ಆವಾಗೆಲ್ಲ ಸಿನಿಮಾಗಳು ಅಂತ ಹೇಳಿದಾಗ ಬೈಫರ್ಫಿಕೇಶನ್ ಮಾಡ್ತಾ ಇದ್ದಿದ್ದೆ ಫೈಟಿಂಗ್ ಪಿಕ್ಚರು, ಸ್ಟೋರಿ ಪಿಕ್ಚರು ಅಂತ. ಮಕ್ಕಳಾಗಿದ್ದರಿಂದ ನಮಗೆಲ್ಲ ಫೈಟಿಂಗ್ ಪಿಕ್ಚರ್ಗಳೇ ತುಂಬ ಇಷ್ಟ. ಸೊ ಅದನ್ನು ನೋಡಿಕೊಂಡು, ಸಿನಿಮಾ ನೋಡ್ಕೊಂಡು ಬಂದಮೇಲೂ ಹರಿದು ಕೊಟ್ಟಿರ್ತಾರಲ್ಲ ಆ ಟಿಕೆಟ್ನ, ಅದನ್ನು ಒಂದು ಸ್ವಲ್ಪ ಹೊತ್ತು ನೋಡ್ತಾ ಇದ್ವಿ ಅಂದರೆ ನಮಗೆಷ್ಟು ಆವಾಗ ಗಾಢ ಗುಲಾಬಿಯ ಬಣ್ಣ ಇರೋದು ಆ ತುಂಡು ಟಿಕೆಟು, ಅದ್ರ ಮೇಲೆ ಅರ್ಧ ಸೀಲ್ ಇರೋದು, ಯಾವ ಚಿತ್ರಮಂದಿರ ಯಾವ ಸಮಯ ಅನ್ನೋದಿರೋದು, ಅದನ್ನು ಅಚ್ಚು ಕಡಗಪ್ಪು ಬಣ್ಣದಲ್ಲಿ ಬರೆದಿರೋ ಅದನ್ನು ನೋಡಿಕೊಂಡು. ಸೊ ಸಿನಿಮಾನ ಅಷ್ಟು ಪ್ರೀತಿ ಮಾಡಿಕೊಂಡು, ಮತ್ತು ನಮ್ಮ ಕಡೆ ಶೂಟಿಂಗ್ಗಳು ಮಾಡ್ತಿರ್ಲಿಲ್ಲ. ಈ ಮೈಸೂರು, ಚಿಕ್ಕಮಗಳೂರು, ಈ ಕಡೆ ಸಕಲೇಶ್ಪುರ ಆದರೆ ಆ ಜನಕ್ಕೆ ಶೂಟಿಂಗ್ಗಳು ಅನ್ನೋದು ಗೊತ್ತು. ಸೊ ಕೋಲಾರ ಜಿಲ್ಲೆಯವರಾಗಿರೋದ್ರಿಂದ ನಮ್ಮ ಕಡೆ ಯಾರೂ ಬಯಲುಸೀಮೆ ಆಗಿರೋದ್ರಿಂದ ಒಂದು ಫೋಟೋ ಕ್ಯಾಮ್ರಾ ಕೂಡ ತರ್ತಾ ಇರಲಿಲ್ಲ. ಸೊ ನಮಗೆ ಎಲ್ಲವೂ ಅಷ್ಟು ಆರ್ಕೆಸ್ಟ್ರಾಗಳು ನೋಡಿರಲಿಲ್ಲ ನಾವೆಲ್ಲ ಅದನ್ನು ನೋಡಿದ್ದೆ ಬೆಂಗಳೂರಿಗೆ ಬಂದಮೇಲೆ. ಆ ಊರುಗಳಿಗೂ ಹಂಸಲೇಖ ಅವರು ಕ್ಯಾಸೆಟ್ ರೀಚ್ ಆಗೋದು ಅಂದರೆ, ಮತ್ತು ಅಲ್ಲಿ ತೆಲುಗು ಸಿನಿಮಾಗಳ ಪ್ರಭಾವ ಜಾಸ್ತಿ ಇತ್ತು. ಅಂಥ ಸಮಯದಲ್ಲೂ ಅಣ್ಣ ಅವ್ರ ಸಿನಿಮಾಗಳು, ಅಂಬರೀಷ್ ಅಣ್ಣನ ಸಿನಿಮಾಗಳು, ನಮ್ಮ ಕನ್ನಡ ಸಿನಿಮಾಗಳು ಒಂದಷ್ಟು ಥಿಯೇಟ್ರ್ಗಳಿಗೆ ಬರೋದು. ಸೊ ಅದಕ್ಕೆಲ್ಲ ಹೋಗಿ ನೋಡಿ ಸಿನಿಮಾನ ನಾವು ಇನ್ನರ್ ಸೋಲ್ ಅಂದರೆ ನಮ್ಮ ಒಳಗಿನ ಆತ್ಮದೊಂದಿಗೆ ಬೆರೆಸ್ಕೊಂಡು ಬಂದಂಥವ್ರು. ಅದಕ್ಕೆ ಸಿನಿಮಾ ಅಂತ ಹೇಳಿದ ತಕ್ಷಣ ಕೈ ಕಟ್ಕೊಂಡು ನಿಂತು ಬಿಡ್ತೀವಿ. ಎಷ್ಟೋ ಸಿನಿಮಾಗಳನ್ನ ಆವಾಗ ಸಿನಿಮಾ ತುಂಬಿದ್ರೆ ಪಕ್ಕದಲ್ಲಿ ಒಂದು ಬೆಂಚ್ ಅಂತ ಹಾಕೋರು, ಆ ಬೆಂಚ್ ಮೇಲೆ ಕೂತ್ಕೊಂಡು ಇಡೀ ಸಿನಿಮಾನ ಹಿಂಗೆ ನೋಡಿದ್ದೀವಿ. ಸ್ಟ್ರೈಟಾಗಿ ದುಡ್ಡಿರೋರು ಮಾತ್ರ ನೋಡ್ತಾಯಿದ್ರು. ನಮಗೆ ದುಡ್ಡು ಕೊಟ್ಟೇ ಹೋಗಬೇಕಾಗಿತ್ತು, ಯಾರೋ ಕರ್ಕೊಂಡು ಹೋಗೋದು ಮತ್ತೊಂದು, ಅಲ್ಲೆಲ್ಲೋ ಬೆಂಚ್ ಮೇಲೆ ಕೂರಿಸೋರು, ಹಿಂಗೂ ನೋಡಿದ್ವಿ ಸಿನಿಮಾಗಳನ್ನ. ಸೊ ಅದೆಲ್ಲ ನೆನಪಿಸ್ಕೊಂಡಾಗ ಒಂಥರ ಇವತ್ತು ಜುಮ್ ಅನ್ನತ್ತೆ. ಸೊ ಸಿನಿಮಾ ನೋಡೋದು ಅವತ್ತು ಎಷ್ಟು ಖುಷಿ ಕೊಡ್ತಾ ಇತ್ತು, ಅಷ್ಟೇ ಸೈಕಲ್ ಓಡಿಸಿದಾಗೂ ಕೂಡ ನಿಮ್ಗೆ ತುಂಬಾನೇ ಖುಷಿ ಆಗಿರೋದು. ಸೈಕಲ್ ಓಡಿಸಿದಾಗ ಒಂದು ಜಗತ್ತಿಗೆದ್ದ ಸಂಭ್ರಮ ನಿಮ್ದು. ಸೊ ಅದರ ಬಗ್ಗೆ. ಸೈಕಲ್ ನಮ್ಮ ಬಾಲ್ಯದಲ್ಲಿ ಅದು ದೊಡ್ಡ ಇದು. ನಮ್ಮ ಮನೆಗೆ ಯಾರಾದರೂ ಬಂದರೆ, ಅವರು ಸೈಕಲಲ್ಲಿ ಬಂದಿದ್ರೆ ಹೆಂಗಾದರೂ ಮಾಡಿ ಒಂದು ರೌಂಡ್ ಓಡಿಸ್ಬೇಕು ಅಂತ. ನಮ್ಮ ಮನೆಗೆ ಒಂದು ಸೈಕಲ್ ಇತ್ತು, ಬಟ್ ಅದನ್ನು ನಮಗೆ ಕೊಡ್ತಿರ್ಲಿಲ್ಲ, ಬೀಳಿಸ್ಬಿಡ್ತಾರೆ, ಅದನ್ನು ಹಾಳು ಮಾಡಿಬಿಡ್ತಾರೆ ಅಂತ. ಅದನ್ನು ಒಂದು ಬೆಳಗ್ಗೆ ನಮ್ಮ ತಂದೆ ಸೈಕಲ್ ತೊಗೊಂಡು ಹೋಗೋವಾಗ ಅದನ್ನು ಚೆನ್ನಾಗಿ ಒರೆಸಿಟ್ರೆ ಒಂದು ರೌಂಡ್ ಕೊಡ್ತೀನಿ ಅನ್ನೋರು. ಬೆಳಗ್ಗೆ ಅವರು ಕೆಲ್ಸಕ್ಕೆ ಹೋಗೋವಾಗ ಸೈಕಲ್ ನಮ್ಗೆ ಸಿಗ್ತಿರ್ಲಿಲ್ಲ. ಸಾಯಂಕಾಲ ಅವ್ರು ಏನಾದರೂ ಬೇಗ ಬಂದರೆ ಒಂದು ರೌಂಡು ಅಂತ. ಆಮೇಲೆ ಆವಾಗೆಲ್ಲ ಸೈಕಲ್ ಶಾಪ್ ಅಂತ ಇರೋದು. ಈಗ SLV ಅಂದರೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಅಂದರೆ SLV ಸೈಕಲ್ ಮಾರ್ಟ್ ಅಂತ, ಷಣ್ಮಗ ಸೈಕಲ್ ಶಾಪ್ ಅಂತ, ಈ ಥರದ ಸೈಕಲ್ ಶಾಪ್ಗಳಿರೋರು. ದೊಡ್ಡ ಸೈಕಲ್ಲು, ಚಿಕ್ಕ ಸೈಕಲ್ಲು, ಈ ಥರದ್ದೊಂದು 4-5 ಸೈಕಲ್ಗಳನ್ನ ಮಕ್ಕಳಿಗೆ ಅಂತ ಇಟ್ಟಿರೋರು.
ಈ ಕಡೆ ಒಂದು 9-10 ಸೈಕಲ್ಗಳು, ಹೊಸ ಸೈಕಲ್ಗಳನ್ನ ತಗೊಂಡು 1, 2, 3, 4 ಅಂತ ಹಿಂದೆಗಡೆ ನಂಬರ್ ಬರ್ದಿರು. ಸೊ ನಮ್ಗೆ ದೊಡ್ಡ ಸೈಕಲ್ಲು, ಹೊಸ ಸೈಕಲ್ಗಳು ಕೊಡ್ತಿರ್ಲಿಲ್ಲ. ಈ ಚಿಕ್ಕ ಚಿಕ್ಕ ಸೈಕಲ್ಗಳನ್ನ ಬಾಡಿಗೆ ಕೊಡು. ಆವಾಗ ಅರ್ಧ ಗಂಟೆ 1 ಗಂಟೆಗೆ ಬಾಡಿಗೆ ಕೊಡು. ಆವಾಗ ಒಂದು ಪೈಸೆಗಳಲ್ಲಿ ಇತ್ತು. ಸೊ ಆ ಸೈಕಲ್ನ ನಾವು ತಗೊಂಡು ಪ್ರತಿ ಸತಿ ಒಂದು ರೌಂಡ್ ಹೊಡ್ಕೊಂಡು ಬಂದು ಟೈಮ್ ಆಯ್ತಾ ಅಂತ ಕೇಳ್ತಾ ಇದ್ವಿ. ಅವ್ರಿಗೆ ಆ ಸೈಕಲ್ ಶಾಪ್ ಅವ್ರಿಗೆ ಆನ್ಸರ್ ಮಾಡೋಕ್ಕಾಗದೆ ಒಂದೊಂದ್ಸತಿ ಇನ್ನೂ ಇಲ್ಲ ಹೋಗೋನವರು, ಒಂದೊಂದ್ಸತಿ ಆಗೋಯ್ತು ಅನ್ನೋರು, ಮತ್ತೆ ಸೈಕಲ್ ತಂದು ನಿಲ್ಲಿಸಿದಾಗ ಅದು ಪಂಚರ್ ಆಗಿದೆ ಅಂತ ಚೆಕ್ ಮಾಡೋರು. ನಾವು ಹೆಂಗೆ ತೊಗೊಂಡೋಗಿರ್ತೀವೋ ಅದನ್ನ ಹಂಗೆ ತೊಗೊಂಡ್ಬಂದು ನಿಲ್ಲಿಸ್ಬೇಕಾಗಿತ್ತು. ಈಗಿನ ಹುಡುಗರಿಗೆ ಅದು ಗೊತ್ತಿರಲ್ಲ. ಈಗೆಲ್ಲ ಗೋವಾಗೆ ಹೋದ್ರು ಬಾಡಿಗೆ ಕಾರ್ಗಳು ಸಿಗುತ್ತೆ. ಅದು 1 ದಿನಕ್ಕೆ 2 ದಿನಕ್ಕೆ ಅಂತ ಕೊಡ್ತಾರೆ. ಇಲ್ಲೂ ಕೊಡ್ತಾರೆ. ಸೊ ನಾವು ಸೈಕಲ್ಗಳಿಂದ ನೋಡಿರೋದು ಬದುಕು. ಇವತ್ತಿಗೂ ನಾವೆಲ್ಲಾದರೂ ಇವತ್ತು ಇಂಡಸ್ಟ್ರಿಯಲ್ಲಿ ಇದ್ದೀವಿ ಅಂದಾಗ ಇನ್ನೂ ಸೈಕಲ್ ಹೊಡಿತಾ ಇದ್ದೀವಿ ಅನ್ನೋ ಮಾತು ತುಂಬ ಕೇಳಿ ಬರುತ್ತೆ. ಸೊ ನಾವು ಹಂಗೆ ಸೈಕಲ್ ಹೊಡೆದಿರೋದ್ರಿಂದ ಈ ಸೈಕಲ್ ಏನಂತ ಸೈಕಲ್ ಅನಿಸ್ಲಿಲ್ಲ ನಮಗೆ. ಸೊ ಮಾಸ್ತಿ ಅವರು LLB ಓದಿದ್ದು ಎಲ್ಲಿ? LLB ಅನುಭವ ಹೇಗಿತ್ತು? PUC ನಂತರ ಅಂದರೆ 7ನೇ ಕ್ಲಾಸ್ವರೆಗೂ ಕನ್ನಡ ಮೀಡಿಯಮ್ಮು, ಆಮೇಲೆ ಇದ್ದಕ್ಕಿದ್ದಂಗೆ ಇಂಗ್ಲೀಷ್ ಮೀಡಿಯಮ್ಗೆ ಸೇರಿಸ್ಬಿಟ್ರು. ಸೊ ಅಲ್ಲೊಂದು ಸ್ವಲ್ಪ ನಮಗೆ ಅದು ಒಗ್ಗಲಿಲ್ಲ. ಕಷ್ಟಪಟ್ಟು ಅದು ಅದೇ ಹೇಳಿದ್ನಲ್ಲ, ಅಂಥ ಬುದ್ಧಿವಂತಿಕೆ ಏನು ಅಕ್ಷರಗಳಿಗೆ ಸಾಥ್ ಕೊಡಲಿಲ್ಲ. ಆದರೂ ಒಂದು SLC ನಂತರ PUC ಮಾಡಿಕೊಂಡು ಬೆಂಗಳೂರಿಗೆ ಉನ್ನತ ಶಿಕ್ಷಣಕ್ಕೆ ಅಂತ ಬಂದಿದ್ದು, ಕಾನೂನು ಪದವಿ ಪಡೆಯೋಣ ಅಂತ. ಇಲ್ಲಿ LLBಗೆ ಸೇರಿಕೊಂಡ್ರು. ನಂತರ ಯಾಕೋ ಓದೋ ಮನಸ್ಸು ಅಷ್ಟಾಗಲಿಲ್ಲ. ಏಕೆಂದರೆ ಸಿನಿಮಾ ಕಡೆ ಎಳಿತಿತ್ತು. ಏನಾದರೂ ಒಂದು ಮಾಡೋಣ, ಸಿನಿಮಾಗೆ ಸೇರ್ಕೊಳ್ಳೋಣ ಅಂತ. ಈ ಸಿನಿಮಾದಲ್ಲಿ ಹೆಂಗೆ ನಮ್ಗೆ ಯಾವ ವಿಂಗ್ ಇರುತ್ತೆ ಏನೂ ಗೊತ್ತಿಲ್ಲ. ಅವಾಗ ಟಿಕೆಟ್ ತೊಗೊಂಡು ಸಿನಿಮಾಗೆ ಹೋಗ್ತಿದ್ವಿ, ಸಿನಿಮಾ ನೋಡ್ಕೊಂಡು ಬರ್ತಾಯಿದ್ವಿ ಹೊರತು ಅದರ ಹಿಂದೆ, ತೆರೆ ಹಿಂದೆ ಏನು ವಿಂಗ್ಸ್ ಇರುತ್ತೆ ಅನ್ನೋದು ಗೊತ್ತಿರಲಿಲ್ಲ. ಸೊ ಇಲ್ಲಿಗೆ ಬಂದ ಮೇಲೆ LLB ಸೇರ್ಕೊಂಡ್ಮೇಲೆ ಸಿನಿಮಾ ಕಡೆ ಸ್ವಲ್ಪ ವಾಲ್ದಾಗ ಆವಾಗ ಗೊತ್ತಾಗಿದ್ದು ಎಷ್ಟು ವಿಂಗ್ಸ್ ಇರುತ್ತೆ ಅಂತ. ಸೊ ನಿಮ್ಗೆ ಸ್ಕೂಲಲ್ಲಿ ಇರಲಿ ಅಥವಾ ಕಾಲೇಜಲ್ಲಿ ಇರಲಿ ಯಾವ ಸಬ್ಜೆಕ್ಟು ಕಬ್ಬಿಣದ ಕಡಲೆ ಅಂತ ಅನ್ಸಿತ್ತು? ಗಣಿತ. ಅದು ಕಡಲೆ ಏನಲ್ಲ, ಕಬ್ಬಿಣನೇ ಸುಮ್ಮನೆ. ಗಣಿತ ಇವತ್ತು ನಮಗೆ ಲೆಕ್ಕಾಚಾರಗಳು ಅಂತ ಬಂದಾಗ ತುಂಬಾ ಕಷ್ಟ ಆಗುತ್ತೆ. ಗಣಿತ ತುಂಬ ಜನಕ್ಕೆ ಅದು ತುಂಬ ಕಷ್ಟ. ಅದನ್ನು ಗಳಿಸ್ಕೊಂಡ್ರು ಅಂದರೆ ಅವ್ರು ನಿಜಕ್ಕೂ ಸಾಧಕರು. ಇವತ್ತು ತುಂಬ ದೊಡ್ಡ ದೊಡ್ಡ ಹುದ್ದೆಯಲ್ಲಿರೋರು ಒಂದಷ್ಟು ಗಣಿತದಲ್ಲಿ ಚೆನ್ನಾಗಿ ಓದಿರೋರೆ ಗಣಿತ ಮತ್ತು ವಿಜ್ಞಾನ ವಿದ್ಯಾಭ್ಯಾಸಕ್ಕೆ ದಾರಿ ಆದರೆ ಸೋಷಲ್ ಅಂದರೆ ಸಮಾಜ, ಈ ಪೌರನೀತಿ, ಕನ್ನಡ, ಕಲೆಗೆ ಗೇಟ್. ಸೊ ಚಿತ್ರರಂಗಕ್ಕೆ ನೀವು ಪರಿಚಯ ಆಗಿದ್ದು ಡೈಲಾಗ್ ರೈಟರ್ ಆಗಿ ಅಲ್ಲ, ಬದಲಿಗೆ ಆಕ್ಟರ್ ಆಗಿ ಚಿಕ್ಕ ಪುಟ್ಟ ಪಾತ್ರಗಳನ್ನ ಮಾಡೋದ್ರ ಮೂಲಕ. ಸೊ ಗೇಟ್ ಎಲ್ಲಿಂದ ಓಪನ್ ಆಗಿದ್ದು ನಿಮ್ಗೆ? ಯಾವ ಕಡೆಯಿಂದ, ಯಾವ ದಿಕ್ಕಿಂದ ಬಂದಿದ್ದು ನೀವು? ಹೇಗೆ ಅನುಭವ ಹೇಗಿತ್ತು? ಮತ್ತೆ ಹೇಳಿದ್ನಲ್ಲ, 100 ಮೀಟರ್ ಅಂತರದಲ್ಲಿ ನಾವು ಬಾಡಿಗೆ ಮನೆಗಳಲ್ಲಿ ಇರ್ತಾ ಇದ್ದಿದ್ದು. 100 ಮೀಟರ್ ಅಂತರದಲ್ಲಿ ಒಂದು ಸಿನಿಮಾ ಟ್ಯಾಕೀಸ್ ಇತ್ತು. ಅದು ಪ್ರತಿ ಊರಲ್ಲೂ ಒಂದು 3-4 ಊರುಗಳು ಬದಲಾಯಿಸಿದ್ವಿ. ಹೋದಾಗ ನಮ್ಗೆ ಇವಾಗ ನೆನೆಸ್ಕೊಂಡಾಗ ಅನ್ಸುತ್ತೆ ಹೌದಲ್ವಾ ಅಂತ. ಬಟ್ ಅಲ್ಲಿತ್ತು ಯಾವುದೋ ಒಂದು ಟ್ಯಾಕೀಸ್ ಇರೋದು. ಆಂಜನಿ ಅಂತ ಒಂದು ಥಿಯೇಟ್ರು, ಅಭಿಲಾಷ್ ಅಂತ ಒಂದು ಥಿಯೇಟ್ರು, ಡೈಮಂಡ್ ಅಂತ ಒಂದು ಥಿಯೇಟ್ರು. ಹಂಗೆ ಬಂದಾಗ ಇಲ್ಲಿ ಬೆಂಗಳೂರಿಗೆ ಬಂದಾಗ ಕಂಠೀರವ ಸ್ಟುಡಿಯೋನೇ ಇತ್ತು. ಹಂಗೆ ಸಿನಿಮಾ ತೋರಿಸೋದು ಬಿಟ್ಟು ಈಗ ತಯಾರಾಗೋ ಅಂತರದಲ್ಲೇ ನಾವು ಇದ್ದೀವಿ ಅಂದ್ಬಿಟ್ಟು ಒಂದು ಕುತೂಹಲ ಇರೋದು. ಸ್ಟುಡಿಯೋ ಒಳಗಡೆ ಏನಿರುತ್ತೆ, ಹೆಂಗಿರುತ್ತೆ, ಸಿನಿಮಾ ಹೆಂಗೆ ತಯಾರಾಗುತ್ತೆ, ಅಲ್ಲಿ ನಟರು ಎಲ್ಲರನ್ನು ನೋಡ್ಬೋದು, ಸಿನಿಮಾನ ಬೇರೆ ಥರ ಬೇರೆ ಬದುಕೋದು ಅಂದ್ಕೊಂಡು ಅಲ್ಲಿ ನನಗೆ ಮಂದಟ್ಟೋಯಿತು. ಅದೇ ಬಡಾವಣೆಯಲ್ಲೇ ತುಷಾರ್ ರಂಗನಾಥ್ ಅಂತ ನನ್ನ ಸ್ನೇಹಿತ, ಅಂದರೆ ಅಲ್ಲಿ ಅವರೊಬ್ಬರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಸೇರಿಕೊಂಡ. ತುಷಾರ್ ರಂಗನಾಥ್ ಅವ್ರಿಗೆ ಗೌರವ ಕೊಡಲೇಬೇಕು. ಆದರೆ ನಾನು ಸ್ನೇಹಿತನಾಗಿದ್ದರಿಂದ ಹೋಗೋ ಬಾರೋ ಅನ್ನೋ ಥರನೇ ಹೇಳ್ತೀನಿ. ಅವನು ಸಾಧು ಕೋಕಿಲ ಅವ್ರಿಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದ. ಅದಕ್ಕೆ ಮುಂಚೆ ಲಕ್ಕಿ ಶಂಕರ್ ಅಂತ ಡೈರೆಕ್ಟರ್ ಇದ್ದಾರಲ್ಲ, ಅವ್ರ ಹತ್ರ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದ. ಲಕ್ಕಿ ಶಂಕರ್ ಅವರು
ಸಾಧು ಕೋಕಿಲ ಅವ್ರ ಅಣ್ಣನ್ನ ಅವ್ರಿಗೆ ಪರಿಚಯ ಮಾಡಿಕೊಟ್ರಂತೆ, ಲಯೇಂದ್ರ ಅವ್ರಿಗೆ. ಸೊ ಇವ್ನು ಚೆನ್ನಾಗಿ ಬರೀತಾನೆ ನೋಡು ಅಂತ. ಸೊ ಅವರು ರಂಗನಾಥ್ ಸಾಧು ಕೋಕಿಲ ಅವ್ರ ಜೊತೆ ಹೋದಾಗ ಅವನು ಸಿನಿಮಾಗೆ ಸೇರ್ಕೊಂಡ ಅನ್ನೋದು ನಮಗೆ ಗೊತ್ತಾಯಿತು. ಸೊ ರಂಗ ಸಿನಿಮಾದಲ್ಲಿದ್ದಾನೆ ಅನ್ನೋದು ನಮ್ಗೆ ಅವಾಗ ದೊಡ್ಡ ಹೆಮ್ಮೆ. ನಾನು ರಂಗನ ಜೊತೆ ಓಡಾಡೋದಕ್ಕೆ ಶುರು ಮಾಡಿದೆ. ನೇರವಾಗಿ ಹೇಳಂಗಿಲ್ಲ ನಾನು ಸಿನಿಮಾಗೆ ಸೇರ್ಕೋತೀನಿ ಅಂತ, ಏಕೆಂದರೆ ಬದುಕು ಒಂದು ಕಡೆ ನಮ್ಮ ಬತ್ತಳಿಕೆಯಲ್ಲಿ ಬಾಣಗಳಿದ್ವು, ಆದರೆ ಆ ಬಾಣದ ತುದಿ ಇರಲಿಲ್ಲ. ನಾವು ಆ ತುದಿನ ಸೆಟ್ ಮಾಡಿಕೊಂಡು ಬಾಣ ಬಿಡಬೇಕಾಗಿತ್ತು. ರಂಗನಾಥ್ ಸಿಕ್ಕದ, ರಂಗನಾಥ್ನ ಜೊತೆನೇ ಓಡಾಡ್ಕೊಂಡಿದ್ದೆ. ಆವಾಗ ಚಿತ್ರರಂಗದಲ್ಲಿ ಒಂದಷ್ಟು ಜನ ಪರಿಚಯಗಳಾಗಕ್ಕೆ ಶುರು ಆದರು. ರಂಗನಾಥ್ ಸುಂಟ್ರಗಾಳಿ ಮಾಡೋವಾಗ ಅಲ್ಲಿ ಸೂರಿ ಸಾರು ಸೆಕೆಂಡ್ ಅಸೋಸಿಯೇಟ್ ಡೈರೆಕ್ಟ್ರು, ಫಸ್ಟ್ ಅಸೋಸಿಯೇಟ್ ಡೈರೆಕ್ಟ್ರು ರಂಗ. ಸುಬ್ರಹ್ಮಣ್ಯ ನಗರದಲ್ಲಿ ಫ್ಲ್ಯಾಟು, ಅಲ್ಲಿ ಸಾಧು ಸರ್ ಬರೋರು, ಸಾಧು ಅವರು ನಿರ್ದೇಶಕರು. ಅಲ್ಲಿ ಇವ್ರುಗಳ ಪರಿಚಯ ಆಯಿತು. ಆಮೇಲೆ ಮಣಿ, ಹಿಂಗೆಲ್ಲ ಸೆಟ್ಗೆ ನಾವು ಹೋಗ್ತಿದ್ವಿ. ಆಮೇಲೆ ರಂಗ ಒಂದು 2-3 ಕತೆ ಬರ್ದ. ಅಲ್ಲಿ ಪ್ರಜ್ವಲ್ ದೇವರಾಜ್ ಅವ್ರ ಟೀಮು, ಸೂರಿ ಅವರು ದುನಿಯಾ ಸಿನಿಮಾ ಮಾಡಬೇಕು ಅಂತ ಸ್ವತಂತ್ರ ನಿರ್ದೇಶಕರಾಗೋದ್ರು, ಗೆದ್ದು ಬಿಟ್ರು. ಅಲ್ಲಿ ನಮಗೆ ದುನಿಯಾ ವಿಜಯ್ ಪರಿಚಯ ಆಗ್ತಾರೆ. ಸೊ ಈ ಎಲ್ಲ ಪರಿಚಯಗಳು ಒಂದಷ್ಟು ವರ್ಷಗಳನ್ನ ನಮಗೆ ಗೊತ್ತಿಲ್ಲದಂಗೆ ಸವಿಸ್ಬಿಡ್ತು. ಅಲ್ಲಿ ಪರಿಚಯಗಳು, ಅವರುಗಳ ಒಡನಾಟ, ಅವರುಗಳ ಕಲ್ತಿದ್ದ ರೀತಿ, ಅದ್ರ ಜೊತೆಗೆ ನಾವು ಕಲ್ತ್ಕೊಂಡು ಬಂದಿದ್ದು. ಇದು ಸಿನಿಮಾ ಎಂಟ್ರಿ. ನನಗೆ ಇವತ್ತಿಗೂ ಸಿನಿಮಾದಲ್ಲಿ ಇಲ್ಲಿ ಕೂತಿದ್ದೀನಿ ಅಂದರೆ ಅದಕ್ಕೆ ಕಾರಣ ತುಷಾರ್ ರಂಗನಾಥ್, ಗುಲಾಮ ಚಿತ್ರದ ನಿರ್ದೇಶಕರು. ತದನಂತರ ಅವರು ಕಂಠೀರವ ಅಂತ ಒಂದು ಸಿನಿಮಾ ಮಾಡಿದ್ರು. ಇವತ್ತು ಅವರು ನಮ್ಮೊಂದಿಗಿಲ್ಲ, ಆದರೆ ನಾವು ಯಾವತ್ತೂ ಹಂಗೆ ಅಂದ್ಕೊಂಡಿಲ್ಲ. ರಂಗ ಯಾವತ್ತೂ ಇದ್ದಾನೆ. ಇವತ್ತು ನೀವು ತುಂಬಾ ದೂರ ಬಂದಿದ್ದೀರಾ, ಒಂದು ಹಂತಕ್ಕೆ ಹೆಸರು ಮಾಡಿದ್ದೀರಾ, ಒಂದು ಹಂತಕ್ಕೆ ಸಾಧನೆ ಮಾಡಿದ್ದೀರಾ. ಆದ್ರೆ ಈ ಸಾಧನೆ ನೋಡಕ್ಕೆ ನಿಮ್ಮ ಸ್ನೇಹಿತ, ನಿಮ್ಮ ಗುರು ಅಂತಾನು ಹೇಳ್ಬೋದು, ತುಷಾರ್ ರಂಗನಾಥ್ ಇಲ್ಲ. ಸೊ ಈ ಕ್ಷಣದಲ್ಲಿ ತುಷಾರ್ ರಂಗನಾಥ್ ಅವ್ರನ್ನ ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದೀರಿ? ರಂಗನ್ನ ತುಂಬಾ ಜನ ಮಿಸ್ ಮಾಡ್ಕೋತಾರೆ. ಅಗಾಧವಾದ ಸಿನಿಮಾ ಪ್ರೀತಿ ಇತ್ತು, ತುಂಬ ಒಳ್ಳೆ ಬರವಣಿಗೆ ಇತ್ತು. ಆದರೆ ಅದೇನೋ ಹೇಳ್ತಾರೆ, ಸೂರಿ ಸರ್ ತುಂಬ ಚೆನ್ನಾಗಿ ಹೇಳ್ತಾರೆ, ಯಾವಾಗಲೂ ತುಂಬ ಚೆನ್ನಾಗಿರೋ ಹೂಗಳನ್ನೇ ಕಣೋ ಫಸ್ಟು ಕಿತ್ಕೊಳೋದು ಅಂತ. ಸೊ ಹಂಗೆ ಭಗವಂತ ರಂಗನ ತಗೊಂಬಿಟ್ಟ. ರಂಗ ಒಂದು ನೆನಪು, ಆದರೆ ಯಾವತ್ತೂ ಅಚ್ಚಳಿಯದ ನೆನಪು. ಇವತ್ತು ನಾವು ಏನೋ ಒಂದು ಸಾಧನೆ ಅಂತ ಹೇಳಲ್ಲ, ಒಂದು ಪ್ರಯತ್ನ ಪಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಅವನು ಕಾರಣ. ಅವತ್ತು ಚಿತ್ರರಂಗದವರು ಒಂದಿಷ್ಟು ತುಷಾರ್ ರಂಗನಾಥ್ ಅವರ ಬೆನ್ನು ತಟ್ಟಿದ್ರೆ, ಕೈ ಹಿಡಿದಿದ್ರೆ, ತುಷಾರ್ ರಂಗನಾಥ್ ಇವತ್ತಿಗೂ ನಮ್ಮ ಜೊತೆ ಇರ್ತಾ ಇದ್ರು ಅಂತ ನಿಮ್ಗೆ ಇವತ್ತಾರು ಅನ್ಸಿದ್ಯಾ? ಕೆಲವೊಂದು ಸತಿ ಅನ್ಸುತ್ತೆ. ಅದು ಟೈಮ್ ಅಂತಾರಲ್ಲ, ಯಾವತ್ತು ಒಂದು ಬ್ಯಾಡ್ ಟೈಮ್ ಅಷ್ಟೇ. ಆದ್ರೆ ರಂಗನ್ನ ಕಳ್ಕೊಂಡಿದ್ದೀವಿ, ಅದಕ್ಕೊಂದಷ್ಟು ಕಾರಣಗಳಿದ್ದಾವೆ. ಒಂದೊಂದು ಸತಿ ರಂಗನ ಹುಂಬತನೂ ಕಾರಣ ಆಗುತ್ತೆ, ಕೇರ್ಲೆಸ್ನೆಸ್ಸು ಅದು ಇದ್ದೇ ಇರುತ್ತೆ. ಆದರೂ ಅದೊಂದು ಪ್ರಮಾದ, ಮತ್ತೆ ಸರಿಪಡಿಸಿಕೊಳ್ಳಲಾಗದಂತಹ ಪ್ರಮಾದ. ಸೊ ಯೋಗರಾಜ್ ಭಟ್ಟು, ಸೂರಿ, ತುಷಾರ್ ರಂಗನಾಥ್, ನಾಗಶೇಖರ್, ಗಣೇಶ್, ಇವರೆಲ್ಲ ಒಂದ್ ಕಾಲದಲ್ಲಿ ಗಾಂಧಿನಗರದ ನವಗ್ರಹಗಳು. ಸೊ ಈ ನವಗ್ರಹಗಳ ಜೊತೆ ನೀವು ಕೆಲಸ ಮಾಡಿದವರು. ಸೊ ಕಲ್ತಿದ್ದೇನು, ಅನುಭವಿಸಿದ್ದೇನು ಅನುಭವ? ನನಗೆ ಪ್ರತಿ ನಿರ್ದೇಶಕರು ಗುರುಗಳೇ. ನಾನು ಕೆಲಸ ಮಾಡಿದ್ರೆ ಅವರೆಲ್ಲ ಸ್ನೇಹದಲ್ಲಿ ನಾನು ನೋಡಿದ್ದೀನಿ. ಒಬ್ಬೊಬ್ಬರದ್ದು ಒಂದೊಂದು ಮನಸ್ಥಿತಿ ಇತ್ತು. ಸಮಾನ ಮನಸ್ಕರು ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾ ಇದ್ರು ಒಳಗಡೆ ಯಾವತ್ತೂ ನಿರ್ದೇಶಕರುಗಳೆಲ್ಲ ಹಂಗೆ. ಒಬ್ಬ ನಿರ್ದೇಶಕನ ಮನಸ್ಥಿತಿ ಇದ್ದಂಗೆ ಇನ್ನೊಬ್ಬರದಿರಲ್ಲ, ಒಬ್ಬ ನಾಯಕ ನಟಂದಿದ್ದಂಗೆ ಇನ್ನೊಬ್ಬರದಿರಲ್ಲ. ಅದು ಸಹಜ ಗುಣ. ನಮ್ಮ ಕೈಯಲ್ಲಿರೋ ಬೆರಳುಗಳೇ ಒಂಥರ ಇರಲ್ಲ ಅಂತ ದೊಡ್ಡವ್ರು ಹೇಳ್ತಾರೆ. ಸೊ ಅದು ಬೇಕು ಕೂಡ. ಯಾಕಂದರೆ ನಾನು ಏನಕ್ಕೆ ಅದ್ರ ಬಗ್ಗೆ ಯೋಚನೆ ಮಾಡಿದೆ, ಏನಕ್ಕೆ ನಮ್ಮ ಕೈಯಲ್ಲಿರೋ ಬೆರಳುಗಳು ಒಂದೇ ಥರ ಇರಲ್ಲ ಅಂದರೆ, 5 ಒಂದೇ ಥರ ಇದ್ದರೆ ಅನ್ನ ತಿನ್ನೋಕ್ಕೂ ಆಗಲ್ವಂತೆ. ಸೊ ಸೃಷ್ಟಿಕರ್ತ ಎಷ್ಟು ಚೆನ್ನಾಗಿ ಸೃಷ್ಟಿ ಮಾಡಿದ್ದಾನೆ ಅಂದರೆ ಎಲ್ಲನೂ ಅಷ್ಟೆ. ಯಾವಾಗಲೂ ಒಂದು ಅಯಸ್ಕಾಂತದಲ್ಲಿ ಕೂಡ ಅಷ್ಟೆ,
ಒಂದೇ ಸಮಾನ ತುದಿದು ಆಕರ್ಷಣೆಗೆ ಒಳಗಾಗೋದೇ ಇಲ್ಲ, ಅದು ಅಯಸ್ಕಾಂತನೇ ಅಲ್ಲ ಅಂತಾರೆ. ಸೊ ಆ ಥರ ಇವರು ಎಷ್ಟು ಜನರಿಂದ ಸಿನಿಮಾನ ನಾನು ಇವತ್ತು ಅವರು ದೊಡ್ಡ ದೊಡ್ಡ ನಿರ್ದೇಶಕರುಗಳಾಗಿದ್ದಾರೆ. ಸೊ ಎಲ್ಲರಿಂದನೂ ಕಲ್ತ್ರೇನೆ. ಅದರಲ್ಲೂ ನಾನು ಸಿನಿಮಾದಲ್ಲಿ ಇವತ್ತು ಬರವಣಿಗೆಗಾರನಾಗಿ ಕೂತಿದ್ದೀನಿ, ಬರಹಗಾರನಾಗಿ ಅಂದರೆ ನಾನು ಇವತ್ತಿಗೂ ಮರೆಯೋಕ್ಕಾಗದೇ ಇರೋದು ಮತ್ತು ಮರಿಲೂಬಾರ್ದಂತಹದ್ದು ನನ್ನ ಕನ್ನಡ ಶಾಲೆ. ಅಲ್ಲಿ ನನಗೆ ನಮ್ಮ ಶಿಕ್ಷಕರು ಶಿಕ್ಷಕಿಯರು ಕಲಿಸಿದ ಅ ಇ ಮತ್ತು ಮನೆ ಅಂದಮೇಲೆ ಮನೆಯೇ ಮೊದಲ ಪಾಠಶಾಲೆ ಅಂತ ಏನಿದೆ ಅದು ಕೂಡ ಆಗುತ್ತೆ. ಇವತ್ತು ಬುನಾದಿ ನಮ್ಮ ಒಂದು ಮಿಡಲ್ ಸ್ಕೂಲ್ ಏನಿರುತ್ತೆ ಅದು ಬುನಾದಿನೇ. ಇವತ್ತು ಬುರ್ಜ್ ಖಲೀಫಾ ಕೂಡ ವಿಶ್ವದಲ್ಲಿ ಎಲ್ಲರ ಗಮನ ಸೆಳೀತಾ ಇದೆ ಅಂದರೆ ಅದು ಒಂದು ಬುನಾದಿ ಮೇಲೆ ನಿಂತಿರೋದೆ, ಅದು ಸೃಷ್ಟಿ ಅಲ್ಲ. ಸೊ ಹಂಗೆ ನಮಗೆ ಇವತ್ತು ಕನ್ನಡ ರೈಟ್ರು ಅಂತ ಏನು ಒಂದು ಕೆಲಸ ಕೊಡ್ತಾ ಇದ್ದಾರೆ, ಅದಕ್ಕೆ ಕಾರಣ ನಮ್ಮ ಒಂದು ಬುನಾದಿ, ಒಂದು ಕನ್ನಡ ಶಾಲೆ. ಸೊ ಚಿಕ್ಕ ಪುಟ್ಟ ಪಾತ್ರ ಮಾಡ್ತಿದ್ದ ಮಾಸ್ತಿಯವರು ಸಂಭಾಷಣೆ ಕಡೆ ವಾಲಿದ್ದು ಹೇಗೆ, ಎಲ್ಲಿಂದ ಶುರು ಆಯ್ತಿದ್ದು ಅಂತ? ಸಿನಿಮಾ ಅದೇ ಹೇಳಿದ್ನಲ್ಲ, ಸಿನಿಮಾ ಗೊತ್ತಿರಲಿಲ್ಲ. ಸಿನಿಮಾ ಹೆಂಗಿರುತ್ತೆ, ಹೆಂಗೆ ತಯಾರಾಗುತ್ತೆ ಅನ್ನೋದು ಗೊತ್ತಿರಲಿಲ್ಲ, ಅದರಲ್ಲಿರೋವಂಥ ಒಂದು ವಿಭಾಗಗಳು ಗೊತ್ತಿರಲಿಲ್ಲ. ಸೊ ನಮಗೆ ಹಳ್ಳಿಗಳಿಂದ ಬಂದವರು ನಮ್ಗೆ ಗೊತ್ತಿದ್ದಿದ್ದೇ ಸಿನಿಮಾ ಅಂದರೆ ಆ್ಯಕ್ಟಿಂಗು ಅಂತ. ಆವಾಗ ರಂಗ ತಮಾಷೆಗೆ ಒಂದು ಪಾತ್ರ ಇದೆ, ಅವನೇ ಬರೀತಾ ಇದ್ದದ್ದು ಸೀರಿಯಲಲ್ಲಿ ಒಂದು ಪಾತ್ರ ಇದ್ರೆ ನೀನು ಮಾಡು ಅಂದ. ಕರ್ಕೊಂಡೋದ್ರೆ ಒಂದು ಬೆಡ್ಶೀಟ್ ಮುಖಕ್ಕೆ ಹಾಕ್ಬಿಟ್ಟು ನಿಲ್ಲಿಸ್ಬಿಟ್ರು. ಇಡೀ ದಿನ ನಿಂತಿರ್ಬೇಕಾಗಿರೋ ಪರಿಸ್ಥಿತಿ. ಮಧ್ಯಾಹ್ನ ಊಟಕ್ಕೆ, ಕಾಫಿಗೆ, ಟೀಗೆ ಮಾತ್ರ ಈಚೆಗೆ ತೆಗಿಯೋರು. ಆವಾಗ ನನಗೆ ನಾನು ನಟ ಆಗಬೇಕು, ಸಿನಿಮಾಗೆ ಸೇರ್ಕೋಬೇಕು ಅಂತ ಬಂದಿದ್ದೆ, ನಟ ಅಂತ ಕರೆಸಿದ್ರು, ಇಲ್ಲಿ ಮುಖನೇ ತೋರಿಸ್ತಾ ಇಲ್ವಲ್ಲ ಅಂತ. ಆ ಕತ್ತಲು ನನಗೆ ಇಂಥ ಬೆಳಕು ಕೊಡುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸೊ ಆವತ್ತು ಕತ್ಲಲ್ಲಿ ಕೂತಿದ್ದೆ ಇಡೀ ದಿನ. ಅದನ್ನೆಲ್ಲ ನೆನೆಸ್ಕೊಂಡಾಗ ಹೌದು ಅನಿಸುತ್ತೆ. ಬಟ್ ರಂಗ ಆಮೇಲೆ ದುಡ್ಡು ಕೊಡಿಸ್ತಾ. ಆಗಿನ ಕಾಲಕ್ಕೆ ಏನು ಒಂದು 200 ರೂಪಾಯಿ ಆ ಥರದ್ದೇನೋ, ಬಟ್ ಅದು ಕೈಗೂ ಬರಲಿಲ್ಲ. ನನಗೆ ಮೊದಲನೇ ಹಣ ಚಿತ್ರರಂಗದಲ್ಲಿ ಸಿಕ್ಕಿದ್ದೆ ರಾಕ್ಲೈನ್ ಪ್ರೊಡಕ್ಷನ್ನಿಂದ 200 ರೂಪಾಯಿ. ಆ 200 ರೂಪಾಯಿ ದೇವರು ಅನ್ನೋ ಸಿನಿಮಾದಲ್ಲಿ ಫಸ್ಟ್ ಡೇ ನನಗೆ ದುನಿಯಾ ವಿಜಯ್ ಅವರ ಪಾತ್ರ ಕೊಡಿಸಿದ್ರು. ಆ ಪಿಕ್ಚರಲ್ಲಿ ನಾನು ಸಣ್ಣ ಪಾತ್ರ ಮಾಡೋವಾಗ ಅದರದ್ದು ಕನ್ವಿನ್ಸ್ ಅಂತ 200 ರೂಪಾಯಿ ನನಗೆ ಮೊದಲನೇ ಬಾರಿ ನನ್ನ ಕೈಗೆ ತಲುಪ್ತು. ಇವತ್ತು ನಾನು ರಾಕ್ಲೈನ್ ಪ್ರೊಡಕ್ಷನಲ್ಲಿ ಡೈಲಾಗ್ ರೈಟರ್ ಆಗಿ ಕೆಲಸ ಮಾಡ್ತಾ ಇರೋದು ನಿಜಕ್ಕೂ ಖುಷಿಯಾಗುತ್ತೆ. ಒಂದೇ ಸಂಸ್ಥೆಯಲ್ಲಿ 2 ಥರ ಕೆಲಸ ಮಾಡಿದ್ದೀನಿ. ಅದು ರಾಕ್ಲೈನ್ ಸರ್ ಅಂದಾಗ ನಮಗೆ ಅದೊಂದು ಪ್ರೀತಿ, ಗೌರವ. ಅದೇನೋ ಇವತ್ತು ರಾಕ್ಲೈನ್ ಸರ್ ನಮಗೆ ಎದುರಿಗೆ ಬಂದರೆ ನನಗೆ ಗೊತ್ತಿಲ್ಲದಂಗೆ ನಾನು ಅವ್ರ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತೀನಿ. ಅದು ಆವತ್ತು ಅವರು ಒಂದು ಆಶೀರ್ವಾದ ಮಾಡಿದ್ದು. ಇವತ್ತು ಅವರು ಪ್ರೊಡಕ್ಷನ್ ಹೌಸಲ್ಲೇ ಡೈಲಾಗ್ ರೈಟರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಅದು ಕಾಟೇರ ಚಿತ್ರದ ದೊಡ್ಡ ಸಿನಿಮಾಗೆ ಬರೀತಾ ಇರೋದು ಒಂದು ಹೆಮ್ಮೆ ಅನಿಸುತ್ತೆ. ಅಂದರೆ ನನಗೆ ಯಾವುದು ಸಾಧನೆ ಅನಿಸಲ್ಲ. ಯಾವತ್ತು ನಾವು ಸಾಧನೆ ಅಂದ್ಕೊಂಡ್ಬಿಟ್ವೋ ಅಲ್ಲಿ ಕಲಿಕೆ ನಿಂತೋಗುತ್ತೆ. ಕಲಿಕೆ ನಿಂತೋಯ್ತು ಅಂದರೆ ಬದುಕೆ ನಿಂತೋಗುತ್ತೆ. ಯಾವಾಗಲೂ ನಾವು ಇಲ್ಲಿ ಯಾರೂ ಸಾಧಕರಲ್ಲ, ಅದನ್ನು ಅಂದ್ಕೊಂಡಿದ್ದೀನಿ. ಮಾಸ್ತಿಯವರು ಬರೆದ ಮೊದಲ ಸಂಭಾಷಣೆ ಯಾವ ಚಿತ್ರಕ್ಕೆ? ಮೊದಲನೇದಾಗಿ ಬಾಲ್ ಪೆನ್ ಅಂತ ಒಂದು, ಅದು ನಂದೇ ಕತೆ. ಮೊದಲನೇ ಕತೆನೇ ಎಷ್ಟು ಕಾನ್ಫಿಡೆನ್ಸ್ ಅಂದರೆ, ಬರೆದಿದ್ದು 3 ಪೇಜ್ ಆದ್ರೂ 3 ಪೇಜು ಲ್ಯಾಮಿನೇಷನ್ ಮಾಡ್ಕೊಂಡಿದ್ದೆ. ತಗೊಂಡೋದೆ. ನನ್ನ ಮನಸ್ಸಲ್ಲಿದ್ದಿದ್ದು ಅದೊಂದು ಚಿಲ್ಡ್ರನ್ಸ್ ಫಿಲಮ್, ಅಂದರೆ ಮಕ್ಕಳ ಚಿತ್ರ. ಅದನ್ನು ಸಿನಿಮಾ ಮಾಡಿದ್ರೆ ಸಿನಿಮಾ ಆಗುತ್ತೆ, ನನ್ನ ಕತೆ ಸಿನಿಮಾ ಆಗುತ್ತೆ ಅಂದ್ಬಿಟ್ಟು ರವಿ ಬೆಳಗೆರೆ ಅವರ ಪತ್ರಿಕೆಗಳನ್ನ ಪ್ರತಿ ವಾರ ಓದ್ತಾ ಇದ್ದಂತಹ ಅಭಿಮಾನಿ ನಾನು. ಸೊ ಅವರು ನಮ್ಮ ಮೇಲೆ ತುಂಬ ಇನ್ಫ್ಲುಯೆನ್ಸ್ ಮಾಡಿದರು. ಅವ್ರ ಮಾತು, ಅವರು ಕಟ್ತಾ ಇದ್ದಿದ್ದ ಒಂದು ಕತೆ, ಅವರು ಒಂದು ಘಟನೆಯನ್ನು ಅಕ್ಷರವಾಗಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ರು, ಇದೆಲ್ಲ ನಮ್ಮ ಮೇಲೆ ಪರಿಣಾಮ ಬೀರಿತು. ಸೊ ನಾನು ಮೊದಲನೇ ಕಥೆಯನ್ನು ಅವ್ರ ಸಂಸ್ಥೆಗೆ ಹೇಳಿದೆ.
ರವಿ ಬೆಳಗೆರೆ ಅವರು ಕೂಡ ಕೇಳಿ ತುಂಬ ಚೆನ್ನಾಗಿದೆ ಕಣೋ ಮಾಡ್ಬೋದು ಅಂದರು. ಇಲ್ಲೇನಕ್ಕೆ ಬಂದಿದ್ಯಾ ಅಂದೆ ಅಂತ ಕೇಳಿದ್ರು. ಸರ್ ನಿಮ್ದೊಂದು ಸ್ಕೂಲ್ ಇದೆಯಲ್ಲ, ಈ ಮಕ್ಕಳನ್ನೇ ಇಟ್ಕೊಂಡು ಆ ಸಿನಿಮಾ ಮಾಡಿದ್ರೆ ಚೆನ್ನಾಗಿರುತ್ತೆ, ಬಡ್ಜೆಟ್ ಕಮ್ಮಿ ಆಗುತ್ತೆ, ಮತ್ತು ಕಮರ್ಷಿಯಲ್ ಸಿನಿಮಾ ಅಲ್ಲ, ಏನೋ ಒಂದು ಮೆಸೇಜ್ ಹೇಳಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ, ಮೆಸೇಜ್ ಇದೆ ಕಣ ನೋಡಿದೆ ಅಂದ್ಬಿಟ್ಟು ಅವರು ಆಯ್ತು ಮಾಡು ಅಂದರು. ನನಗೀಗಲೂ ನೆನಪಿದೆ, ರವಿ ಬೆಳಗೆರೆ ಅವರು ಕೂತಿದ್ದಂಥ 2ನೇ ಚೇರಲ್ಲಿ ನಾನು ಕೂತಿದ್ದೆ. ಆವಾಗೊಂದು ಮಾತು ಹೇಳಿದ್ದೆ, ನಾನು ರವಿ ಬೆಳಗೆರೆ ಅಂತ ದೊಡ್ಡ ಗ್ರಂಥಾಲಯಕ್ಕೆ ಒಂದು ಪುಟ್ಟ ಪುಸ್ತಕ ನೀಡ್ತಾ ಇದ್ದೀನಿ ಅಂತ. ಅದು ನನ್ನ ಮೊದಲನೇ ಚಿತ್ರ ಬಾಲ್ಪೆನ್ ಅಂತ. ಶಶಿಕಾಂತ್ ಅಂತ ಒಬ್ಬ ಡೈರೆಕ್ಟರ್ ನಿರ್ದೇಶನ ಮಾಡಿದ್ರು ಅದನ್ನು. ಇದು ನನ್ನ ಮೊದಲನೇ ಹೆಜ್ಜೆ. ಸೊ ಸಾಮಾನ್ಯವಾಗಿ ಇಂಡಸ್ಟ್ರಿಯಲ್ಲಿ, ಸಿನಿಮಾ ರಂಗದಲ್ಲಿ ಕೆಲಸ ಮಾಡಿಸ್ಕೊಳ್ತಾರೆ, ಬಟ್ ಕ್ರೆಡಿಟ್ ಕೊಡಲ್ಲ. ಎಸ್ಪೆಷಲಿ ಬರಹಗಾರರ ವಿಚಾರದಲ್ಲಿ, ಲಿರಿಕ್ ರೈಟರ್ ಆಗಿರ್ಬೋದು, ಡೈಲಾಗ್ ರೈಟರ್ ಆಗಿರ್ಬೋದು, ಅಥವಾ ಸ್ಕ್ರೀನ್ ಪ್ಲೇ ರೈಟರ್ ಆಗಿರ್ಬೋದು, ಒಮ್ಮೊಮ್ಮೆ ಅವ್ರ ಹೆಸರೇ ಹಾಕೊಂಡ್ಬಿಡ್ತಾರೆ, ಅಥವಾ ಇನ್ನೊಮ್ಮೆ ಗೋಸ್ಟ್ ರೈಟರ್ ತರದ್ದು ಬೇರೆ ಯಾರ್ದು ಹೆಸರು ಬಂದ್ಬಿಡುತ್ತೆ. ಮಾಸ್ತಿ ಅವರಿಗೆ ಆ ಅನುಭವ ಆಗಿದೆಯಾ? ನೀವು ಬರೆದಿದ್ದು ಕೊನೆಗೆ ನಿಮ್ಮ ಹೆಸರೇ ಇಲ್ಲ ಅಲ್ಲಿ? ಏನಂದ್ರೆ, ಯಾವಾಗಲೂ ಕಹಿ ಅನುಭವ ಬೇಕು ಅಂತಾರೆ ದೇಹಕ್ಕೆ, ಮನಸ್ಸಿಗೆ. ಆ ಒಂದು ಕಹಿ ಅನುಭವಗಳು ಆಗುತ್ತೆ. ಈಗ ಮಾತ್ರನೇ ಲಿಫ್ಟ್ಗಳು, ತುಂಬ ಒಳ್ಳೆ ಮೆಟ್ಲುಗಳು ಕಾಣ್ತಾ ಇರೋದು. ನಾವು ಆವಾಗ ಸಣ್ಣ ವಯಸ್ಸಲ್ಲಿ ಜಾರ ಬಂಡಿ ಅಂತ ಬರೋದು. ನಮ್ಗೆ ಅದೇ ಆ ಗ್ರೌಂಡಲ್ಲಿ ಒಂದು ಜಾರ ಬಂಡಿ ಇರೋದು, ಕಲ್ಲಲ್ಲಿ ಕಟ್ಟಿರೋರು, ಸಿಮೆಂಟಲ್ಲಿರೋರು. ಅದು ಹೊಸ್ದಾಗಿ ನನ್ನ ಲೈಫಲ್ಲಿ ನೋಡೇ ಇಲ್ಲ. ಆ ಮೆಟ್ಲುಗಳು ಒಡೆದೋಗಿರೋದು, ಆ ಜಾರುವಂಥ ಇದು ಜಾಗ ಕೂಡ ಅಲ್ಲಲ್ಲಿ ಕಿತ್ತೋಗಿರೋದು. ಸೊ ಅಲ್ಲಿ ಹತ್ತಿ ಅಲ್ಲಿ ಜಾರದಂತಹ ಬಾಲ್ಯ ನಂದು. ಸೊ ಎಷ್ಟೋ ಕಹಿ ಅನುಭವಗಳು ಬಂದ್ರೂ ಕಹಿ ದೇಹಕ್ಕೂ ಮನಸ್ಸು ಒಳ್ಳೆಯದು ಅಂತ ರಿಸೀವ್ ಮಾಡ್ಕೊಂಡಿದ್ದೀನಿ. ಏನು ಅನಿಸಲ್ಲ. ಆ್ಯಕ್ಚುಲಿ ಸಿಹಿಗಿಂತ ಕಹಿ ಒಳ್ಳೆಯದು. ಆದ್ರೂ ಸಿಹಿಗಿಂತ ಕಹಿ ಒಳ್ಳೇದಾದ್ರೂ ಕಹಿ ಅನುಭವ ಆಗಿದ್ಯಾ? ಅಂದ್ರೆ ನಿಮ್ಗೆ ಕ್ರೆಡಿಟ್ ಕೊಡದೆ ಹೋಗಿದ್ದು ಆಗುತ್ತೆ. ಅದಕ್ಕೆ ನಾವು ಸಮಜಾಯಿಷಿ ಕೇಳಕ್ಕೆ ಹೋಗ್ಬಾರ್ದು, ಅದು ಸಮಯ ವ್ಯರ್ಥ ಆಗುತ್ತೆ. ಆಯಿತು, ನೆಕ್ಸ್ಟ್ ಪೇಜ್. ಅದನ್ನು ಗಣಿತ ಅಂತ ಇಟ್ಕೋಬೇಕು, ಇದನ್ನು ಕನ್ನಡ ಅಂತ ಇಟ್ಕೋಬೇಕು. ಗಣಿತ ನಮ್ಗಾಗಲ್ಲ, ಬಿಟ್ಬಿಡ್ಬೇಕು, ಲೆಕ್ಕ ಹಾಕಕ್ಕೆ ಹೋಗ್ಬಾರ್ದು. ಟಗರು ನಿಮ್ಮ ಬದುಕು ಬದಲಿಸಿದಂತಹ ಸಿನಿಮಾ ಆದ್ರೂ ಕೂಡ ಕಡ್ಡಿಪುಡಿ ನಿಮ್ಗೆ ಒಳ್ಳೆ ಹೆಸರನ್ನ ತಂದುಕೊಟ್ಟ ಸಿನಿಮಾ. ಸೊ ಡಾಕ್ಟರ್ ರಾಜ್ಕುಮಾರ್ ಅವರ ಸೀನ್ ಹುಟ್ಟಿದ ಕತೆ ಒಂದು ಸಂಕ್ಷಿಪ್ತವಾಗಿ ನಮ್ಮ ಪ್ರೇಕ್ಷಕರಿಗೆ ಹೇಳುವಾಗ. ಅದಕ್ಕೂ ಮೊದಲು ನಾನು ಯಾವಾಗಲೂ ಸ್ಕ್ರೀನ್ ಪ್ಲೇ ರೈಟರ್ಸ್ ಅಂದರೆ, ಒಂದು ಕತೆ ಯಾರೇ ಕತೆಗಾರ ಬರೆದಿದ್ರು ಆ ಕಥೆನ ಸಂಪೂರ್ಣವಾಗಿ ಸಿನಿಮಾ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಚಿತ್ರಕಥೆ ಕಟ್ಟಬೇಕಾಗುತ್ತೆ. ಆ ಚಿತ್ರಕಥೆ ಕಟ್ಟುವಾಗ ಅಂದರೆ ಬಿಡಿ ಹೂಗಳ ಥರ ಇರುತ್ತೆ. ಆ ಬಿಡಿ ಹೂಗಳನ್ನ ಒಂದು ದಾರದ ಉಂಡೆಯಲ್ಲಿ ಹಾರ ಮಾಡೋದೇ ಚಿತ್ರಕಥೆ. ಅದನ್ನು ದೇವ್ರಿಗೂ ಹಾಕ್ಬೋದು, ದೊಡ್ಡವ್ರಿಗೂ ಹಾಕ್ಬೋದು, ನಮ್ಗೆ ಯಾರು ಇಷ್ಟ ಆಗ್ತಾರೋ ಅವ್ರಿಗೂ ಹಾಕ್ಬೋದು, ಬದುಕಲ್ಲಿ ಸಾಧನೆ ಮಾಡಿರೋರ್ಗೂ ಹಾಕ್ಬೋದು, ಬದುಕನ್ನು ಮುಗಿಸ್ಕೊಂಡಿರೋರ್ಗೂ ಹಾಕ್ಬೋದು. ನಾನು ಇದನ್ನ ಏನು ಕೇಳಿದೆ ಅಂದರೆ, ಚಿತ್ರಕಥೆ ಕಟ್ಟುವಾಗ ಒಂದು 70ರಿಂದ 80 ಸೀನ್ಸ್ ಬರುತ್ತೆ. ಅದರಲ್ಲಿ ತುಂಬ ದೃಶ್ಯಗಳನ್ನ ನಾವು ಜೋಡಿಸ್ಬೇಕಾಗತ್ತೆ. ಅದರದ್ದು ಒಂದು ಏನು ಅಂದರೆ, ಅದಕ್ಕೆ ಸಿನಿಮಾ ಪ್ರೀತಿಗಿಂತ ಜಾಸ್ತಿ ಸಿನಿಮಾ ಜ್ಞಾನ ಬೇಕು. ಆ ಜ್ಞಾನ ಇನ್ನೇನು ಪುಸ್ತಕದಲ್ಲೂ ಮತ್ತೊಂದರಲ್ಲೂ ಅಲ್ಲ. ನೀವು ನೋಡಿರೋಂಥ ಸಿನಿಮಾಗಳು, ನೀವು ಅನುಭವಿಸಿದಂಥ ಅನುಭವ ಮಾತ್ರ ಅದಕ್ಕೆ ಆಗುತ್ತೆ. ಸೊ ಹಂಗೆ ನಾನು ಮೊದಲನೇ ಭೇಟಿ ರಂಗ ಸುಂಟ್ರಗಾಳಿ ಒಂದು ಆಫೀಸ್ ಹಾಕಿದ್ರು, ಅಲ್ಲಿ ಕರ್ಕೊಂಡು ಹೋದಾಗ ಸುಂಟ್ರಗಾಳಿ ಅನ್ನೋ ಟೈಟ್ಲು ದರ್ಶನ್ ಸರ್ ಇಂಟ್ರಡಕ್ಷನ್ ಬರಿಬೇಕಿತ್ತು. ಏನು ಮಾಡೋಣ, ದರ್ಶನ್ ಸರ್ನ ಇಂಟ್ರಡಕ್ಷನ್ ಹೆಂಗೆ ಮಾಡೋಣ ಅಂತ ಮಾತಾಡ್ತಾ ಇದ್ರು. ಎಲ್ಲ ಅವರವರೇ ಒಂದೊಂದು ಮಾತು ಹೇಳ್ತಾ ಇದ್ರು. ಆವಾಗ ನಾನು ಸಡನ್ನಾಗಿ ನನಗೆ ಬಂದಿದ್ದ ಆಲೋಚನೆ ಏನು ಅಂದರೆ, ಹೆಂಗೋ ಅದು ಲೋಯರ್ ಮಿಡಲ್ ಕ್ಲಾಸ್ ಸ್ಲಮ್ ಅಲ್ವಾ, ಅಲ್ಲಿ ರಂಗೋಲಿ ಸ್ಪರ್ಧೆ ಇರುತ್ತೆ, ಒಂದು ಉತ್ಸವ ನಡೀತಿರುತ್ತೆ, ಒಂದು ಅಣ್ಣಮ್ಮಂದು ಆ ಥರದ್ದೇನೋ ಒಂದು ಉತ್ಸವ. ಸೊ ಅಲ್ಲಿ ರಂಗೋಲಿ ಸ್ಪರ್ಧೆ ನಡೀತಾ ಇರುತ್ತೆ. ಆವಾಗ ರಕ್ಷಿತಾ ಮೇಡಮ್ ರಂಗೋಲಿ ಹಾಕೋವಾಗ ಪಕ್ಕದಲ್ಲಿ ಆಕೆ ಸ್ನೇಹಿತೆ ಬಂದು ಕೇಳ್ತಾಳೆ,
ಎಲ್ಲೇ ನಿನ್ನ ಲವರು ಅಂತ. ಮೇಡಮ್ದು ಹಿಂಗೆ ಪ್ಯಾನ್ ಆಗುತ್ತೆ. ಆವಾಗ ಇದ್ದಕ್ಕಿದ್ದಂಗೆ ಒಂದು ಗಾಳಿ ಬಂದ್ಬಿಟ್ಟು ಆ ರಂಗೋಲಿನೇ ಅಳಿಸೋಗುತ್ತೆ. ನೋಡ್ದ ಅವನ ಹೆಸರು ಹೇಳಿದ್ರೇನೆ ಹಿಂಗೆ ಅಂದಾಗ ಇಂಟ್ರಡಕ್ಷನ್ ಆಗುತ್ತೆ ಅಂತ. ಇದು ರಂಗ ತುಂಬ ಖುಷಿ ಪಟ್ಬಿಟ್ಟ. ಇಮಿಡಿಯೇಟ್ ಆಗಿ ಅವನು 1100 ಥರದ್ದೇನೋ ಫೋನು ಸಾಧು ಕೋಕಿಲ ಅವ್ರಿಗೆ ಫೋನ್ ಮಾಡಿ, ಸರ್ ಇಂಟ್ರಡಕ್ಷನ್ ರೆಡಿ ಸರ್ ಅಂತ ಹೇಳ್ದ. ಸೊ ಆವಾಗ ನಾನು ನಾನು ಹೇಳಿದ ಸೀನ್ ಅವರು ಇಂಟ್ರಡಕ್ಷನ್ ಮಾಡ್ತಾ ಇದ್ದಾರೆ ಅನ್ನೋ ಖುಷಿ ಅಲ್ಲಿ ಹಂಗೆ ಅಲ್ಲಿಂದ ನಾನು ಯಾವುದೇ ನಿರ್ದೇಶಕರು ಪರಿಚಯ ಆಗಲಿ, ಆ ಸಿನಿಮಾ ಅವ್ರು ಮಾಡಿರೋ ಸಿನಿಮಾ ನೋಡಿದಾಗ ಯಾವ್ದು ಚೆನ್ನಾಗಿದೆ ಅನ್ನೋದು ಡಿಸ್ಕಸ್ ಮಾಡ್ತಿದ್ದೆ. ಕೆಲವೊಂದು ಅಂಶಗಳು ಇಷ್ಟ ಆಗದೆ ಇರೋದನ್ನು ಡಿಸ್ಕಸ್ ಮಾಡ್ತಿದ್ದೆ. ಆವಾಗ ಇವನ್ ಸಿನಿಮಾ ಕೆಲ್ಸಕ್ಕೆ ಬರ್ತಾನೆ ಅನ್ನೋದು ಅವ್ರಿಗೆ ಗೊತ್ತಾಯ್ತು. ಅಲ್ಲಿ ನನಗೆ ಕಡ್ಡಿಪುಡಿ ಬಾಲ್ಪೆನ್ ನಂತರ ಕಡ್ಡಿಪುಡಿ ಸ್ಕ್ರಿಪ್ಟ್ ನಡೀತಿದ್ದಾಗ ಸೂರ್ಯ ಅವರು ಕರೆಸ್ಬಿಟ್ಟು ಈ ಥರ ಶಿವಣ್ಣ ಹೀರೋ, ನಾನು ಕೈ ಕಟ್ಕೊಂಡು ಕತೆ ಹೇಳಿ ಸರ್. ಅವರೇ ಕೇಳಂಗಿಲ್ವಲ್ಲ, ಅವರೇ ಕೆಲ್ಸಕ್ಕೆ ಕರೆದಿರೋದು, ನಾನು ಅವ್ರನ್ನ ಕತೆ ಹೆಂಗೆ ಕೇಳೋದು. ಸರಿ ಅಂದ್ಬಿಟ್ಟು ತಿಂಡಿ ತಿಂದು ಕಾಫಿ ಕುಡಿದು ಒಂದು 11:30 ಹಂಗೆ ಕತೆ ಹೇಳ್ತೀನಿ ಅಂತ ಕೂರಿಸ್ಕೊಂಡ್ರು. ಸರಿ ಅಂದ್ಬಿಟ್ಟು ಕೂತ್ಕೊಂಡೆ. ಒಬ್ಬ ರೌಡಿಸಮ್ ಬಿಟ್ಟಿರೋನು ಈ ಜಗತ್ತಲ್ಲಿ ಹೆಂಗ್ ಬದುಕ್ತಾನೆ, ಇದೇ ಕತೆ ಅಂದ್ರು. ಹೆಡ್ಲೈನ್ ಕೂಡ ಆಗಲಿಲ್ಲ ಅದು, ಅದನ್ನ ಕತೆ ಅಂದ್ಬಿಟ್ರು. ಕತೆ ಯಾವಾಗ ಹೇಳ್ತಾರೆ ಅಂತ ನಾನು ಕೇಳಂಗೂ ಇಲ್ಲ, ಇದನ್ನ ಸಿನಿಮಾ ಮಾಡೋಣ ಅಂದ್ರು. ಸೊ ಕಡ್ಡಿಪುಡಿ ನಮಗೆ ಏನಕ್ಕೆ ಇವತ್ತು ಕಲ್ಟ್ ಸಿನಿಮಾ, ಒಂದು ಒಳ್ಳೆ ತುಂಬ ಚೆನ್ನಾಗಿದೆ, ಆ ಪಾತ್ರಗಳೆಲ್ಲ ಆಪ್ಟ್ ಆಗಿದ್ದಾವೆ ಅಂತ ಏನಕ್ಕೆ ಅನಿಸುತ್ತೆ ಅಂದರೆ ಅದರಲ್ಲಿ ಕತೆ ಇರಲಿಲ್ಲ. ಇಡೀ ಸಿನಿಮಾ ಕಟ್ಟಿದ್ದು, ಆ ಕಟ್ಟಿದ ರೀತಿನೇ ನಾವು ಚಿತ್ರಕಥೆ ಅನ್ನೋದು. ಅಲ್ಲಿ ಈಗೇನು ಇಂಟ್ರಡಕ್ಷನ್ ಸೀನ್ ಮಾಡೋಣ ಶಿವಣ್ಣ ಅವ್ರನ್ನ ಅಂತ ಹೇಳಿದಾಗ, ಶಿವಣ್ಣ ಅವ್ರನ್ನ ಒಂದು ಕಾರಲ್ಲಿ ಹೋಗ್ತಿರ್ತಾರೆ ಡ್ರೈವ್ ಮಾಡಿಕೊಂಡು, ಎದುರುಗಡೆ ಒಬ್ಬ ಮೋಟರ್ ಸೈಕಲಲ್ಲಿ ಒನ್ ವೇಲ್ ಬಂದ್ಬಿಡ್ತಾನೆ, ಅಂದರೆ ಓವರ್ಟೇಕ್ ಮಾಡಿಕೊಂಡು. ಆವಾಗ ಶಿವಣ್ಣ ಸಡನ್ ಬ್ರೇಕ್ ಹಾಕ್ಬಿಟ್ಟು ನೋಡ್ಕೊಂಡು ಹೋಗಲ್ಲ ಅಂತಾರೆ. ಭಯ ಆಗ್ಬಿಡುತ್ತೆ, ಇವ್ನು ಯಾರೋ ಬಂದ್ಬಿಟ್ಟ ಅಂತ. ನೋಡ್ಕೊಂಡು ನೀನು ನೋಡ್ಕೊಂಡು ಹೋಗಲ್ಲ, ನಿಮ್ಮ ಅಪ್ಪಂದ ರೋಡು ಅಂದಾಗ ಕ್ಯಾಮ್ರಾ ಪ್ಯಾನ್ ಮಾಡಿದ್ರೆ ಅದು ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಲ್ಲಿ ನಡೆಯುವಂಥ ಘಟನೆ. ಇಡೀ ಕಡ್ಡಿಪುಡಿಯಲ್ಲಿ ಇದೊಂದೇ ಸೀನ್ ಔಟ್ ಆಫ್ ಬಾಕ್ಸ್ ಅನ್ಸೋದು. ಯಾಕಂದರೆ ಬಟ್ ಕಮರ್ಷಿಯಲಿ ಅದನ್ನು ನಾವು ಏನಕ್ಕೆ ಮಾಡಿದ್ವಿ ಅಂದರೆ, ಶಿವಣ್ಣನಿಗೆ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಅಸಂಖ್ಯಾತ ಅಭಿಮಾನಿಗಳಿದ್ದಾರೆ, ಅವರೆಲ್ಲರೂ ಪ್ರೀತಿಸುವಂಥ ಸೀನ್ ಇದಾಯಿತು. ಅದಕ್ಕೆ ಸೊ ಹಂಗೆ ಸೀನ್ಗಳನ್ನ ನಾವು ಕಟ್ಟೋದು. ಟಗರು ನಂತರ ಮಾಸ್ತಿಯವರ ಬದುಕು ಎಷ್ಟರ ಮಟ್ಟಿಗೆ ಬದಲಾಗಿದೆ ವೈಯಕ್ತಿಕವಾಗಿ, ಅಂದ್ರೆ ಲೈಫ್ ಸ್ಟೈಲ್ ಇಂದ ಹಿಡಿದು ಬಿಡುವಿಲ್ಲದ ಬರಹಗಾರನ ಆಗಿರುವ ಈ ಪ್ರೊಸೆಸ್ ಅಲ್ಲಿ? ಇದನ್ನ ನಾನು ಹೆಂಗ್ ಹೇಳೋದೋ ಗೊತ್ತಿಲ್ಲ, ಅದೇನೋ ಗೊತ್ತಿಲ್ಲ. ಇವಾಗೆಲ್ಲ ಮೊಬೈಲ್ ಫೋನ್ ಇದೆ, ಯಾರೇ ಫ್ರೆಂಡ್ನ ಮೀಟ್ ಮಾಡ್ಬೇಕಂದ್ರೂ, ಯಾರನ್ನೇ ಮೀಟ್ ಮಾಡ್ಬೇಕಂದ್ರೂ ಒಂದು ಮೆಸೇಜ್ ಹಾಕ್ತೀವಿ, ಟೈಮ್ ಹಾಕ್ತೀವಿ, ಆ ಟೈಮ್ ಕರೆಕ್ಟಾಗಿ ಅಸೆಂಬಲ್ ಆಗ್ತೀವಿ. ಆವಾಗೆಲ್ಲ ಹಿಂದೆ ನಮ್ಮ ಜರ್ನಿಗಳು ಶುರು ಆದಾಗ ನಮಗೆ ಫೋನ್ ಇರಲಿಲ್ಲ, ತಂತ್ರಜ್ಞಾನದ ಇದು ಕಡಿಮೆ ಇತ್ತು. ಅವಾಗ 4 ಜನ ಫ್ರೆಂಡ್ಸು ಬೆಳಗ್ಗೆ ಸೇರ್ತಾರೆ ಅಂದರೆ ಒಬ್ರೊಬ್ರು ಮಾತಾಡ್ಕೊಂಡಿರೋರು, ನಾಳೆ ಬೆಳಗ್ಗೆ 10 ಗಂಟೆಗೆ ಇಂಥ ಕಡೆ ಅಂತ. ಕರೆಕ್ಟಾಗಿ 10 ಗಂಟೆ ಒಬ್ಬ 10:05, ಇನ್ನೊಬ್ಬ 9:55, ಹಿಂಗೆ ಒಂದು ಟೀಮಾಗಿ ಸೇರ್ಕೊಂಡವ್ರು. ಆವಾಗ ಲ್ಯಾಂಡ್ಲೈನ್ಗಳು ಕಮ್ಮಿ. ಸೊ ಹಿಂಗೆ ಶುರುವಾಗಿದ್ದು ಅದು ನಮಗೆ ಸಮಯನ ಹೆಂಗೆ ಕಲಿಸ್ಬಿಡ್ತು ಅಂದರೆ, ಎಲ್ಲೇ ಆನ್ ಟೈಮ್ ಇರಬೇಕು ಅನ್ನೋದು ಅಭ್ಯಾಸ ಆಗೋಗಿದೆ. ಸೊ ಹಂಗೆ ಸಮಯಕ್ಕೆ ಬೆಲೆ ಕೊಟ್ಕೊಂಡು ಬಂದಿದ್ದು ತುಂಬ ಅಲರ್ಟ್ ಆಗಿಬಿಡ್ತೀವಿ. ಇವತ್ತಿಗೂ ಟೈಮ್ ಅಂದರೆ ತುಂಬ ಬೆಲೆ ಕೊಡಬೇಕು ಅನಿಸುತ್ತೆ. ಯಾರಾದರೂ ಡೈರೆಕ್ಟರ್ ಕರೀತಾರೆ, ಆ ಟೈಮ್ಗೆ ಹೋಗೋಣ ಅನಿಸುತ್ತೆ, ಆ ಟೈಮ್ಗೆ ಇರಬೇಕು ಅನಿಸುತ್ತೆ, ಕಥೆನ ಅವ್ರು ಹೇಳ್ತಾರೆ, ಈ ಟೈಮ್ ಕರೆಕ್ಟಾಗಿ ಕೇಳ್ಕೊಳೋಣ. ಇದು ನಮಗೆ ಮೊದಲಿಂದಲೂ ಬಂದ್ಬಿಡ್ತು. ಹಿಂಗೆ ಒಂದು ಸತಿ ಯಾವ ಕೆಲಸನೂ ನೆಟ್ಟಿಗೆ ಮಾಡೋಕ್ಕಾಗ್ತಿರ್ಲಿಲ್ಲ. ಯಾಕಂದರೆ ಸಿನಿಮಾ ಒಲವು ತುಂಬ, ಏನಾದರೂ ಸಿನಿಮಾದಲ್ಲಿ ಹೋಗಬೇಕು, ಸಿನಿಮಾದಲ್ಲಿ ಏನಾದರೂ ಕೆಲಸ ಮಾಡಬೇಕು ಅನ್ನೋದು ತುಂಬ ನಮಗೆ ಗೊತ್ತಿಲ್ಲದಂಗೆ ನಮ್ಮ ಇನ್ನರ್ ಫೀಲಿಂಗ್ಸ್ ಹೇಳ್ತಾ ಇದ್ವು. ಹಿಂಗಿದ್ದಾಗ ಯಾವುದೋ ಒಂದು ಕೆಲಸದಲ್ಲಿ ಕೂತಿದ್ದೆ, ಅದು ತುಂಬ ಆರಾಮಿರುವಂಥ ಕೆಲಸ. ಬೆಳಗ್ಗೆ 10 ಗಂಟೆಗೆ ಹೋಗೋದು, ಆಫೀಸ್ ತೆಗೆಯೋದು,
ಕೂತಿರೋದು, ಮತ್ತೆ ಒಂದು 12 ಗಂಟೆ ಹಂಗೆ ಹೋಗೋದು, ಟೀಗೆ ಕುಡ್ಕೊಳೋದು, ಬರೋದು, ಮಧ್ಯಾಹ್ನ ಊಟ ಟೈಮು ಹೀಗೇನು ಸುಮ್ಮನೆ ಕೂತಿರೋದು. ಅದೇನು ಅಂಥ ಕೆಲಸ ಇರಲಿಲ್ಲ, ಆದರೆ ಹಂಗೆ ಕಾಯೋದೇ ಕೆಲಸ ಆಯಿತು. ಆವಾಗ ನಾನು ನನ್ನ ಒಳಗಡೆ ಅನ್ಕೊತಾ ಇದ್ದಿದ್ದು, ಇಲ್ಲ ಇಲ್ಲ ನಾನು ಸಿನಿಮಾ ಇಂಡಸ್ಟ್ರಿಗೆ ಹೋಗ್ತೀನಿ, ಇಷ್ಟು ಫ್ರೀಯಾಗಂತೂ ಕೂರಕ್ಕೆ ಸಾಧ್ಯನೇ ಇಲ್ಲ ಅಂತ. ಅವಾಗ ಏನು ಸಿನಿಮಾ ಗೊತ್ತಿಲ್ಲ, ಸಿನಿಮಾ ಯಾವ ಬಾಗಲ್ ಗೊತ್ತಿಲ್ಲ, ಆವಾಗ ಹಂಗೆ ಅನ್ಕೊಳ್ತಾ ಇದ್ದಿದ್ದು. ಇವತ್ತು ಡೈರೆಕ್ಟರ್ಗಳು ಸರ್ ಡೈಲಾಗ್ ಮುಗೀತಾ, ಮತ್ತು ಇದೊಂದು ಸಿನಿಮಾ ಡೈಲಾಗ್ ಬರಿಬೇಕಾಗತ್ತೆ, ಇಲ್ಲೆಲ್ಲೋ ಒಂದು ಕಡೆ ಪ್ರೀ ಪ್ರೊಡಕ್ಷನ್ ನಡೀತಿರುತ್ತೆ, ಇನ್ನೊಂದು ಕಡೆ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಡಬ್ಬಿಂಗ್ ಹೋಗ್ಬೇಕಾಗತ್ತೆ, ಡೈಲಾಗ್ಸ್ ಕಳಿಸ್ಬೇಕಾಗತ್ತೆ, ಆ ಡೈಲಾಗ್ ಹೆಂಗೆ ಬಂದಿದೆ ಅದನ್ನು ಸ್ವಲ್ಪ ಎಡಿಟ್ ಆಗಿದೆ ನೋಡಿ ಬನ್ನಿ ಅಂತಾರೆ, ಇನ್ನೊಂದು ಯಾವುದೋ ಟೀಸರ್ ಡೈಲಾಗ್ ಬರಿಬೇಕಾಗತ್ತೆ, ಕಾಟೇರ ರಿಲೀಸು, ಪ್ರೀ ಪ್ರೆಸ್ ಮೀಟ್ಗಳು, ಅದು ಇದು, ಮತ್ತು ದುನಿಯಾ ವಿಜಿ ಕರಿತಿರ್ತಾರೆ, ಅವ್ರದ್ದು ಸಿನಿಮಾ ಇನ್ನೇನು ಫೈನಲ್ ಆಗ್ತಾ ಇದೆ, ಬಂದು ಅದು ಸ್ವಲ್ಪ ಕರೆಕ್ಷನ್ಸ್ ಮಾಡು ಅಂತ. ಈ ಕಡೆ ಶಿವಣ್ಣ ಫೋನ್ ಮಾಡಿರ್ತಾರೆ, ಅದು ಒಂದು ಸಿನಿಮಾ ನೋಡಮ್ಮ ಅಂತ. ಈ ಕಡೆ ದರ್ಶನ್ ಸರ್ ಸಿಕ್ಕಿದಾಗ ಹಗ್ ಮಾಡ್ಕೋತಾರೆ. ಸೊ ಅಂದರೆ ನಾವು ಸಿನಿಮಾಲಿ ಇಷ್ಟು ಪ್ರೀತಿ ಕೊಡ್ತಾ ಇದ್ದಾರೆ, ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂದಾಗ ಆ ಮಾತು ನೆನಪಾಗುತ್ತೆ. ನಾನು ಅಷ್ಟು ಮುಂದೆ ನಾನು ಸಖತ್ ಬ್ಯುಸಿ ಇರ್ತೀನಿ ಬಿಡು ಅಂತ ಆವಾಗ ಅಂದ್ಕೊಂಡಿದ್ದು, ಇವಾಗ ಬ್ಯುಸಿ ಆದಾಗ ಅಲ್ಲ ಇಲ್ಲ ಒಂದು ಕಡೆ ಹೌದು ಆಯಿತು, ಇದು ಭವಿಷ್ಯ ಇನ್ನೊಬ್ರು ಹೇಳಾಗಿದ್ದಲ್ಲ, ನಾವೇ ಅಂದ್ಕೊಂಡಿದ್ದಾಗಿದ್ದು. ಹಂಗಂತ ಇದು ದೊಡ್ಡ ಸಾಧನೆ ಅಂತಂತೂ ನಾನು ಅಂದ್ಕೊಂಡಿಲ್ಲ. ಕೆಲಸ ಮಾಡ್ತಾ ಇರಬೇಕು ಅಂತ ಆಸೆ ಆಯಿತು. ನಾವು ಏನು ಅನ್ಕೊಂತೀವೋ ಅದನ್ನು ಅಚ್ಚುಕಟ್ಟಾಗಿ ಮಾಡಿದ್ರೆ ಅದು ನನ್ನ ಪ್ರಕಾರ ಕೆಲಸ. ಸೊ ಸಿನಿಮಾಗಿಂತ ಮುಂಚೆ ಒಂದು ಏನೋ ಆಫೀಸ್ಗೆ ಹೋಗ್ತಾ ಇದ್ರಿ, ಬಾಗಿಲು ತೆಗಿತಾ ಇದ್ರಿ, ಕ್ಲೋಸ್ ಮಾಡಿ ಬರ್ತಾ ಇದ್ರಿ. ಸಿನಿಮಾಗೆ ಬಂದ್ಮೇಲೆ ಜೀವನೋಪಾಯಕ್ಕೆ ಮಾಸ್ತಿಯವರು ಮಾಡಿದ್ದೇನು, ಬದುಕಿನ ಬಂಡಿ ದೂಡಿದ್ದು ಹೇಗೆ? ಯಾಕಂದ್ರೆ ಅವಾಗ ಅವಕಾಶಗಳು ಇರ್ಲಿಲ್ಲ, ಯಾಕಂದ್ರೆ ನೀವು ಅವಕಾಶಗಳ ನಿರೀಕ್ಷೆಯಲ್ಲಿ ಇದ್ರಿ. ಆ ಟೈಮಲ್ಲಿ ಸರ್ವೈವ್ ಆಗಿದ್ದು ಹೆಂಗೆ ಅಂತ? ನಾನು ಅದೇ ಹೇಳಿದ್ನಲ್ಲ, ಯಾವತ್ತು ಮನುಷ್ಯನ ಪಾಯ ಗಟ್ಟಿಯಾಗಿರ್ಬೇಕು ಅಂದರೆ ಮನುಷ್ಯನ ಪಾಯ ಗಟ್ಟಿಯಾಗಿರ್ಬೇಕು, ಉಪಾಯ ಅಲ್ಲ. ಈ ಉಪಾಯ ಏನಾಗತ್ತೆ, ಅದು ನಾಳೆ ಬಗ್ಗೆ ಯೋಚನೆ ಮಾಡಬೇಕು, ಬಟ್ ನಾಳಿದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ಇವತ್ತು ನಾವೇನು ಕೆಲಸ ಮಾಡ್ತಾ ಇದೀವಿ, ಓಕೆ, ಇವತ್ತು ಮಾಡ್ತಾ ಇರೋದು ನಾಳೆ ಬಗ್ಗೆ ಯೋಚನೆ, ನಾಳಿದ್ದು ನನ್ನ ಪ್ರಕಾರ ಅಲ್ಲ. ಸೊ ಆ ಒಂದು ದೂರದೃಷ್ಟಿ ನನಗಿಲ್ಲ, ಇದು ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂತ. ಇಲ್ಲಿ ನಾನು ಯಾವಾಗಲೂ ಎಲ್ಲ ಇಂಟರ್ವ್ಯೂಗಳಲ್ಲಿ ಹೇಳೋದು ಒಂದೇ, ಸೋಲು ಗೆಲುವು ನಮ್ಮ ಕೈಲಿಲ್ಲ, ಪ್ರಯತ್ನ ನಮ್ಮ ಕೈಲಿದೆ. ಅದನ್ನು ಎರಡೂ ಕೈಯಲ್ಲಿ ಮಾಡಬೇಕು. ಅದನ್ನು ನಂಬಿದ್ದೀವಿ, ಅದನ್ನು ಮಾಡ್ಕೊಂಡಿದ್ದೀವಿ. ಅವಾಗ ಏನು ಮಾಡ್ತಾ ಇದ್ರಿ? ಅವಾಗಲೂ ಅದನ್ನು ಮಾಡ್ತಾ ಇದ್ರಿ? ಯಾವಾಗ? ಇನಿಷಿಯಲ್ ಡೇಸ್ ಅಲ್ಲಿ ಹಾಂ, ಅವಕಾಶಗಳಿಗೆ ಹುಡುಕಾಟದಲ್ಲಿದ್ದಾಗ, ಈಗ ಬದುಕಕ್ಕೆ ಒಂದೇನಾದ್ರೂ ದಾರಿ ಬೇಕಿರುತ್ತೆ, ಹೌದು, ಬದುಕು ಮುನ್ನಡೆಸ್ಬೇಕಿರುತ್ತೆ. ಅಂದರೆ ಈಗ ನಾನು ಅನ್ಕೊಂಡಿರೋದು ಯಾವುದು, ಈಗ ಒಂದು ನಾವು ಬಸ್ಸುಗಳಲ್ಲೇ ತುಂಬ ಆವಾಗ ನಡ್ಕೊಂಡು ಹೋಗ್ತಿದ್ವಿ, ಸೈಕಲ್ ಬಂತು, ತದನಂತರ ಯಾವುದೋ ಊರಿಗೆ ಹೋಗ್ಬೇಕು ಅಂದರೆ ಬಸ್ಸು, ಬೆಂಗಳೂರಿಗೆ ಬಂದಮೇಲೆ BMTC ಬಸ್ಸು. ನನಗನ್ಸಿದ್ದು ಬದುಕೊಂದು ಪ್ರಯಾಣ. ಇಲ್ಲಿ ಫಸ್ಟ್ ನಾವು ಬಸ್ ಸ್ಟಾಪಲ್ಲಿ ನಿಂತಿರ್ತೀವಿ, ನಮ್ಮ ಮನಸ್ಸಲ್ಲಿ ಬಸ್ ಬಂದರೆ ಸಾಕು ಅನ್ಕೊಂತೀವಿ. ತುಂಬ ಹೊತ್ತು ಬಸ್ಸುಗಳು ಬರ್ತಿರ್ಲಿಲ್ಲ, ನಮ್ಮ ಮನಸ್ಸಲ್ಲಿ ಓಡ್ತಾ ಇರೋದೇನೋ ಒಂದು ಬಸ್ ಬಂದರೆ ಸಾಕು. ಬಸ್ ಸ್ಟೆಪ್ಸ್ ಹತ್ತುತ್ತಾ ಇದ್ದಂಗೆ ಬಸ್ ಅಷ್ಟು ದೂರದಲ್ಲಿ ಬರೋವಾಗೆ ಅನ್ಸುತ್ತೆ, ಸೀಟ್ ಸಿಕ್ಕಿದ್ರೆ ಸಾಕು ಅಂತ. ಒಳಗಡೆ ಹೋಗ್ತೀವಿ, ಸೀಟ್ ಸಿಗುತ್ತೆ, ಸೀಟ್ ಸಿಕ್ಕಿದ್ರೆ ಆ ಕಿಟಕಿ ಕಡೆ ಸಿಕ್ಕಿದ್ರೆ ಸಾಕು ಅನ್ಕೊಂಡ್ವಿ. ಕಿಟಕಿ ಕಡೆ ಸಿಗುತ್ತೆ, ಕಿಟಕಿಲಿ ನೋಡ್ತಾ ಇದ್ದಂಗೆ ಯಾವುದೋ ಒಂದು ಮೋಟರ್ ಸೈಕಲ್ ಹೋದಾಗ, ನನಗೊಂದು ಮೋಟರ್ ಸೈಕಲ್ ಇರಬೇಕಾಗಿತ್ತು ಅನಿಸುತ್ತೆ. ಮೋಟರ್ ಸೈಕಲ್ಲು ಕೊಡ್ತಾನೆ ದೇವರು, ಮೋಟರ್ ಸೈಕಲ್ ಮೇಲೆ ಹೋಗುವಾಗ ನಮ್ಮ ಪಕ್ಕದಲ್ಲಿ ಒಂದು ಕಾರ್ ಹೋಗುತ್ತೆ. ಸೊ ಯಾವುದು ಎಂಡ್ ಅಲ್ಲ ನಾನು ಅನ್ಕೊಂಡಿದ್ದು, ಅದು ನೆಕ್ಸ್ಟ್ ತಗೊಂಡು ಹೋಗ್ತಾ ಇರುತ್ತೆ. ಹಂಗಂತ ತಿರ್ಗಾ ನಾವು ಹಿಂದಕ್ಕೆ ಬರೋಕ್ಕೂ ಆಗಲ್ಲ. ಇಟ್ಸ್ ಎನ್ ಬ್ಯೂಟಿಫುಲ್ ಬ್ಯಾಲೆನ್ಸ್. ನಾವು ಒಂದೊಂದ್ಸತಿ ಅನ್ಕೊಂತೀವಿ, ಯಾಕೆ ಬದುಕನ್ನ ಇಷ್ಟು ಬ್ಯಾಲೆನ್ಸ್ ಮಾಡಬೇಕು, ಎಲ್ಲದನ್ನೂ ಬ್ಯಾಲೆನ್ಸ್ ಮಾಡ್ಬೇಕಲ್ಲ. ಒಬ್ಬ ಏನೋ ಅನ್ಕೊಂಡ್ಬಿಡ್ತಾನೆ ಅಂದಾಗ ಅವನ ಹತ್ರ ಕರೆಕ್ಟ್ ಆಗಿರ್ಬೇಕು, ಮನೆಯವ್ರ ಜೊತೆನೂ ಬ್ಯಾಲೆನ್ಸಿಂಗ್ ಆಗಿರ್ಬೇಕು, ಈ ಕಡೆ ನಾವು ಮಾಡೋ ಕೆಲಸದಲ್ಲಿ ಬ್ಯಾಲೆನ್ಸಿಂಗ್ ಆಗಿರ್ಬೇಕು,
ಏನಕ್ಕೆ ಇಷ್ಟು ಬ್ಯಾಲೆನ್ಸ್ ಮಾಡಬೇಕು ಅಂತ ಒಂದೊಂದ್ಸತಿ ಪ್ರಶ್ನೆ ಹಾಕೊಂಡಾಗ ನಮಗೆ ಸಿಗೋ ಉತ್ತರ ಏನು ಅಂದರೆ, ಇಡೀ ಜಗತ್ತು ಬ್ಯಾಲೆನ್ಸಿಂಗ್ ಅಲ್ಲಾಗೆ ಇರೋದು, ಅದು ಯಾವುದ್ರ ಮೇಲೂ ಕೂತಿಲ್ಲ. ಇಂಡಿವಿಜುವಲ್ ಆಗಿ ಒಂದು ಬ್ಯಾಲೆನ್ಸ್ ಮಾಡ್ಕೊಂಡು ತಿರುಗ್ತಾ ಇರುತ್ತೆ. ಸೊ ನೀವು ಮಾತ್ರ ಅಲ್ಲ, ಇತ್ತೀಚೆಗೆ ಸುಮಾರು ಜನ ಡೈಲಾಗ್ ರೈಟರ್ಸ್ಗಳು ತುಂಬಾ ಹೆಸರನ್ನ ಮಾಡಿದ್ದಾರೆ. ಸೊ ಎಲ್ಲೋ ಒಂದ್ ಕಡೆ ಆಸ್ ಅ ರೈಟರ್ ಆಗಿ ಕೊನೆಗೂ ರೈಟರ್ಗಳಿಗೆ ಸಿಗಬೇಕಾದ ಪ್ರಾಮುಖ್ಯತೆ, ಆದ್ಯತೆ, ಮಾನ್ಯತೆ ಕೊನೆಗೂ ಇಷ್ಟು ವರ್ಷಗಳ ಕಾಲ ಹೋರಾಟದ ನಂತರ ಕನ್ನಡ ಚಿತ್ರರಂಗದಲ್ಲಿ ಕನ್ನಡದವರಿಗೆ ಸಿಗ್ತಾ ಇದೆ ಅಂತ ಅನ್ಸುತ್ತ? ನಿಮ್ಗೆ ತೃಪ್ತಿ ಇದೆಯಾ? ಖಂಡಿತ. ಬರಹಗಾರರ ಇದು ನ್ಯೂನ್ಯತೆ ಅಂದರೆ ಬರಹಗಾರರ ಇದು ಇದೆ, ತುಂಬ ಅವಶ್ಯಕತೆ, ಅನಿವಾರ್ಯತೆ ಕನ್ನಡ ಇಂಡಸ್ಟ್ರಿಗಿದೆ. ಆವತ್ತಿಂದು ಚಿ ಉದಯಶಂಕರ್ ಸಾರಿಂದ ಹಿಡಿದು ಕುಣಿಗಲ್ ನಾಗಭೂಷಣ್ ಸಾರು ಮತ್ತು MS ರಮೇಶ್ ಸಾರು ಎಲ್ಲ ದೊಡ್ಡ ದೊಡ್ಡ ರೈಟರ್ಸು, ಆಮೇಲೆ ಉಪೇಂದ್ರ ಸಾರು ಎಲ್ಲ ತುಂಬ ಇನ್ಸ್ಪೈರ್ ಮಾಡಿದ್ದಾರೆ. ಅವರುಗಳು ಒಂದು ಇದರಲ್ಲಿ ತುಂಬ ಜನ ರೈಟರ್ಸ್ ಬರ್ತಾ ಇದ್ದಾರೆ. ಹಂಸಲೇಖ ಅವರಂತೂ ಒಂದು ದೊಡ್ಡ ಸಮೂಹನೇ ಲಿರಿಕ್ ರೈಟರ್ಸ್ನ ಇಂಡಸ್ಟ್ರಿಗೆ ಬರೋಂಗೆ ಮಾಡಿದವರು. ನಮ್ಮಲ್ಲಿ ಡೈಲಾಗ್ ರೈಟರ್ಸ್ ಕಮ್ಮಿ ಇದ್ದಾರೆ, ಸ್ಕ್ರೀನ್ ಪ್ಲೇ ರೈಟರ್ಸ್ ಕಮ್ಮಿ ಇದ್ದಾರೆ. ಸಾಹಿತ್ಯಿಕವಾಗಿ ಬರೆಯುವಂತಹ ಲಿರಿಕ್ ರೈಟರ್ಸು ತುಂಬ ಜನ ಸಿಗ್ತಾರೆ. ಮತ್ತು ನಮ್ಮಲ್ಲಿ ತುಂಬ ದೊಡ್ಡ ದೊಡ್ಡ ನಿರ್ದೇಶಕರುಗಳು ಲಿರಿಕ್ಸ್ ಬರೀತಾರೆ. ಬಟ್ ಈ ವಿಂಗಲ್ಲಿ ಡೈಲಾಗ್ ರೈಟರ್ಸ್ ಸ್ವಲ್ಪ ಕಡಿಮೆನೆ. ಅದು ಇತ್ತೀಚೆಗೆ ಒಂದಷ್ಟು ಜನ ಎಜುಕೇಟೆಡ್ಸ್ ಅಂದರೆ ಒಂದು ಇಂಜಿನಿಯರಿಂಗು ಮತ್ತೊಂದು ಪದವಿ ಪಡ್ಕೊಂಡಿರೋರು ಬರ್ತಾ ಇದ್ದಾರೆ. ಒಂದು ಬೇರೆಯೇ ಹೊಳಪಂತೂ ತಗೋತಾ ಇದೆ. ಕಾಂತಾರ, ಚಾರ್ಲಿ, KGF ತುಂಬ ಸಿನಿಮಾಗಳು. ನಮ್ಮ ಕನ್ನಡದಲ್ಲಿ ಸಲಗ, ಗುರು ಶಿಷ್ಯರು, ಈ ಥರದ್ದು ಒಂದಷ್ಟು ಸಿನಿಮಾಗಳು ತುಂಬ ಚೆನ್ನಾಗಿ. ಮೊನ್ನೆ ನಮ್ಮ ನೆಲದ ಸಿನಿಮಾ ಅಂತಲೇ ಟಗರು ಪಲ್ಯ ತುಂಬ ಚೆನ್ನಾಗಿತ್ತು. ಅಲ್ಲಿನ ರೈಟರ್ಸು ಅಂದರೆ ಒಂದು ನೆಲೆ, ಒಂದು ಭಾಗದ ಬರಹಗಾರರು. ಯಾವಾಗಲೂ ಇಂಡಸ್ಟ್ರಿ ಅಂದಾಗ ಉತ್ತರ ಕರ್ನಾಟಕದ ಬರಹಗಾರರು ಬರಬೇಕು, ಈ ಕಡೆ ಎಲ್ಲ ಬಯಲುಸೀಮೆಯವ್ರು ಬರಬೇಕು, ಚಿಕ್ಕಮಗಳೂರು ಈ ಥರದ ಹಸಿರಿನ ಕಡೆಯಿಂದ ಬರಬೇಕು, ಶಿವಮೊಗ್ಗ, ತೀರ್ಥಹಳ್ಳಿ ಎಲ್ಲ ಭಾಗದವ್ರು ಬಂದಾಗ್ಲೂ ಆವಾಗ ಎಲ್ಲ ಕನ್ನಡದ ಒಂದಷ್ಟು, ಕನ್ನಡ ತುಂಬ ಒಳ್ಳೆ ವಜ್ರ, ಅದರದ ಪ್ರತಿ ಕೋನನೂ ಎಲ್ಲ ಭಾಗದ ಬರಹಗಾರರು, ಎಲ್ಲ ಭಾಗದ ನಟರು ಎಲ್ಲ, ಅದು ಆವಾಗ ಎಲ್ಲ ಸೇರಿದಾಗ ಆ ವಜ್ರ ಹಂಗೆ ಹೊಳಪು ತಗೊಂಡು. ಇವತ್ತು ಕಾಲ ಬದಲಾಗಿದೆ. ಚಿತ್ರಮಂದಿರಗಳ ಅಸ್ತಿತ್ವವನ್ನ OTT ಪ್ರಶ್ನೆ ಮಾಡ್ತಾ ಇದೆ, ತುಂಬಾ ಕಡೆ ಆಕ್ರಮಿಸ್ಕೊಳ್ತಾ ಇದೆ. ಸೊ ಆಸ್ ಎ ಡೈಲಾಗ್ ರೈಟರ್ ಈ ಬೆಳವಣಿಗೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? OTT ಎಷ್ಟು ಮಾರಕ ಪೂರಕ ಚಿತ್ರರಂಗಕ್ಕೆ? ಅದು ಎಗೈನ್ ಈಗ OTT ಅಂತ ಹೇಳಿದಾಗ ಅದನ್ನು ನಾವು ಮಾರಕ ಅಂತಲೂ ಹೇಳೋಕ್ಕಾಗಲ್ಲ, ಪೂರಕ ಅಂತಲೂ ಹೇಳೋಕ್ಕಾಗಲ್ಲ. ಬದಲಾವಣೆ ಜಗದ ನಿಯಮ. ಈಗ ಒಂದು ವೈನ್ ಶಾಪ್ ಇತ್ತು, ವೈನ್ ಶಾಪಲ್ಲೇ ತುಂಬ ಜನ ಹೋಗೋರು, ಕುಡಿಯೋರು. ಆಮೇಲೆ ಅದೇ ಒಂದು ಲೈಸೆನ್ಸ್ನ MRP ಆಗಿ ಬದಲಾಯಿಸಿದ್ರು. ಸೊ ಬದಲಾವಣೆ ಜಗದ ನಿಯಮ, ಅದನ್ನು ನಾವು ಒಗ್ಗಿಕೊಳ್ಳೇಬೇಕಾಗುತ್ತೆ, ಆ ಸ್ಪರ್ಧೆಗೆ ನಿಲ್ಲೇಬೇಕಾಗುತ್ತೆ. ಹಾಗಂತ OTTನೇ ನಂಬ್ಕೊಂಡು ಸಿನಿಮಾಗಳು ಮಾಡೋದು ಅಲ್ಲ, ಇವ್ರಿಗಿದ್ದೇ ಇರುತ್ತೆ. ಈಗ ಕಟೇರ ಥರದ ಸಿನಿಮಾ, ಕಾಂತಾರ ಥರದ ಸಿನಿಮಾಗಳು, ಈಗ ನಾವು ಸಲಗ ಅಂತ ಒಂದು ಕಮರ್ಷಿಯಲ್ ಸಿನಿಮಾ ಮಾಡಿದಾಗ ಅದು ಸಿಂಗಲ್ ಟ್ಯಾಕೆಸಲ್ಲಿ ಕೂಡ ತುಂಬ ಚೆನ್ನಾಗಿ ಆಡ್ದಂಥ ಸಿನಿಮಾ. ಅಟ್ ದ ಸೇಮ್ ಟೈಮ್ ಮಾಲಲ್ಲೂ ಚೆನ್ನಾಗಿ ಆಡ್ದಂಥ ಸಿನಿಮಾ ಟಗರೂ ಹಾಗೆ ಆಯಿತು. ಸೊ ಅದೇ ನಾನು ಹೇಳ್ದಂಗೆ ಎರಡು ಬೇಕು. ಈಗ ನಿರ್ಮಾಪಕರಿಗೆ ಎಲ್ಲೋ ಒಂದು ಕಡೆ ಒಂದು ಡಿಜಿಟಲ್ ದುಡ್ಡು ಬರುತ್ತೆ, ಈ ಕಡೆ ಜನ ಕೊಡೋದು ಬರುತ್ತೆ. ಅಲ್ಟಿಮೇಟಾಗಿ ಜನ ತಾನೇ ನೋಡೋದು. ಬಟ್ OTT ಸಿನಿಮಾಗಳೇನು ಅಂದಾಗ, ಥಿಯೇಟ್ರಿಗೆ ನಾವೇನು ಸಿನಿಮಾಗೆ ಅಂತ ಸಮಯ ಮೀಸಲಿಡ್ತೀವಿ, ಸಿನಿಮಾಗೆ ಅಂತ ದುಡ್ಡು ಮೀಸಲಿಡ್ತೀವಿ, ಅದು ಹೊರಟೋಗುತ್ತೆ. ಇಲ್ಲೆಲ್ಲೋ ಯಾವಾಗೋ ಹೆಂಗೋ ನೋಡೋವಂಥ ಸಿನಿಮಾ OTT ಆಗುತ್ತೆ. ಬಟ್ ಒಂದು ಶ್ರದ್ಧೆ ಹೊರಟೋಗುತ್ತೆ. ಒಂದು ಎಂಟರ್ಟೈನ್ಮೆಂಟ್ನ ಅವನು ನಿರ್ದೇಶಕ ಎಷ್ಟು ಕಷ್ಟಪಟ್ಟು ಪ್ರತಿ ಸೀನೂ ಕೃಷಿ ಮಾಡಿ ಕಟ್ಟಿರ್ತಾನೆ, ಅದನ್ನು ತುಂಡು ತುಂಡಾಗಿ ಮಾಡಿ ನೋಡೋವಂಥದ್ದು OTT ಆಗುತ್ತೆ. ಅಲ್ಲಿ ಏನೂ ತಲೆಯಲ್ಲಿ ಇಟ್ಕೊಳ್ಳದೆ
ಸಿನಿಮಾ ನೋಡೋದು ಥಿಯೇಟ್ರಲ್ಲಿ, ಒಂದು ಪಾಂಡಿತ್ಯ ತುಂಬಿಕೊಂಡು ನನ್ನ ಕೈ ಬೆರಳಲ್ಲಿದೆ ಅನ್ಕೊಂಡು ನೋಡೋದು OTT. ಹಂಗೆ. ಸೊ OTT ಇಂದ ಡಿಜಿಟಲ್ ಹಣ ಬರುತ್ತೆ ಅಂತ ನೀವು ಹೇಳಿದ್ರಿ, ಅದು ನಿಜ ಕೂಡ. ಆದ್ರೆ ಎಲ್ಲೋ ಒಂದ್ ಕಡೆ ಕನ್ನಡ ಚಿತ್ರರಂಗದಲ್ಲಿ ಕನ್ನಡ ಚಿತ್ರರಂಗಕ್ಕೆ ಒಂದು OTT ಬೇಕು ಅನ್ನೋ ಒಂದು ಕೂಗಿದೆ. ಅಮೆಝಾನ್ದವರು ಹಳೆದು ತೂಗಿ ತಗೋತಾರೆ, ಜಿದವರು ತಗೋತಾರೆ, ಊಟವ್ರು ತಗೋತಾರೆ ಅಷ್ಟೇ. ಇನ್ನು ನೆಟ್ಫ್ಲಿಕ್ಸ್ ಅವರಂತೂ ಈ ಕಡೆ ತಿರುಗಿ ನೋಡಲ್ಲ ಕನ್ನಡ ಸಿನಿಮಾಗಳ ಕಡೆಗೆ. ಆಸ್ ಅ ಚಿತ್ರರಂಗದ ಒಂದು ಭಾಗ ಆಗಿ ಈ ಬೆಳವಣಿಗೆಯ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಏನು? ಇದಕ್ಕೆ ಪರಿಹಾರ ಅಂತ ಏನಾದ್ರು ಇದೆಯಾ? ಏನ್ ಕತೆ? ಈಗ ಅದು ಸಿನಿಮಾ ವ್ಯಾಕರಣ ಚೆನ್ನಾಗಿ ಅರ್ಥ ಮಾಡಿಕೊಂಡು ಕೆಲಸ ಕಲಿತು ಒಂದು ಮೇಕಿಂಗ್ ವಿಚಾರದಲ್ಲೂ, ಸ್ಕ್ರಿಪ್ಟ್ ವಿಚಾರದಲ್ಲಿ, ಮ್ಯೂಸಿಕಲ್ ವಿಚಾರದಲ್ಲಿ, ಎಲ್ಲ ವಿಚಾರದಲ್ಲೂ ಚೆನ್ನಾಗಿ ಸಿನಿಮಾನ ಕಟ್ಟಿ ಆ ಸಿನಿಮಾನ ಪಬ್ಲಿಸಿಟಿ ಮಾಡಿ ಆ ಸಿನಿಮಾನ ಪ್ರೀತಿಸೋ ಅಂತಹ ನಿರ್ಮಾಪಕರನ್ನ ಅಪ್ರೋಚ್ ಮಾಡಿ ಎಲ್ಲ ಮಾಡಿ ಕೊಟ್ಟಾಗ 100% ಕನ್ನಡದ ಒಂದು ಇದು ಡಿಮ್ಯಾಂಡ್ ಖಂಡಿತ ಆಗೇ ಆಗುತ್ತೆ. ಆದರೆ ನಾನು ಏನೋ ಮಾಡಿದ್ದೀನಿ, ಅವ್ರು ಯಾರೋ ಸಿಕ್ಕಿದ್ರೆ ಕೊಟ್ಬಿಡೋಣ, ಏನೋ ಅರ್ಜೆಂಟಲ್ಲಿ ಮಾಡಿಬಿಟ್ಟಿದ್ದೀವಿ, ನಾವು ಸ್ವಲ್ಪ ಕಷ್ಟದಲ್ಲಿದ್ದೀವಿ, ಈ ಥರದ್ದೊಂದು ಮಾರ್ಜಿನ್ ಇಲ್ಲ. OTT ಅಂದಾಗ ಅವ್ರಿಗೂ ಅದನ್ನು ಅವ್ರು ತಗೋತಾರೆ ಅಂತ ಹೇಳಿದಾಗ ಅವ್ರಿಗೂ ಅದರ ಲಾಭ ಬೇಕೇ ಬೇಕು, ಹೆಸರು ಬೇಕೇ ಬೇಕು. ಸೊ ಹಂಗೆ ಕನ್ನಡದ OTT ಅಂತ ಹೇಳಿದಾಗ ತುಂಬ ಕಷ್ಟ ಒಂದು ಪ್ಲ್ಯಾಟ್ಫಾರ್ಮ್ ಮಾಡೋದು. ಬಟ್ ಅಲ್ಲಿ ಮಾಡಿದಾಗ ಈ ಇನ್ಫ್ಲೂಯೆನ್ಸ್ಗಳು ತುಂಬ ಹಾಳು ಮಾಡಿಬಿಡುತ್ತೆ. ನಮ್ಮ ಕಡೆ ಅವ್ರು ತೊಗೊಂಬಿಡ್ರಿ, ನಮಗೆ ಗೊತ್ತಿರೋ ಒಂದು ತೊಗೊಳ್ರಿ. ಸೊ ಈ ಭಯ ಇದೆ. ಅದಕ್ಕೆ ಕನ್ನಡದ OTT ಪ್ಲ್ಯಾಟ್ಫಾರ್ಮ್ ಆಗೋಕ್ಕೆ ಸ್ವಲ್ಪ ಕಷ್ಟ. ಬಟ್ ಸ್ಪರ್ಧೆ ಮಾಡಬೇಕು. ಈಗ KGF, ಕಾಂತಾರ ಸಿನಿಮಾಗಳು ಅಲ್ಲೆಲ್ಲೋ ಹೋಗಿ ಗುಜರಾತಲ್ಲೋ ಡೆಲ್ಲಿಲೋ ಒಂದು ಮೂಲೆಯಲ್ಲಿರೋ ಥಿಯೇಟ್ರ್ ಹಿಡಿತವೆ, ಅಲ್ಲಿನ ಜನರನ್ನು ರಂಜಿಸುತ್ತೆ. ಅಂದರೆ ಅದು ಅವ್ರೇನು ಗೊತ್ತಿಲ್ಲ ಅವರು ಹೆಂಗೆ ರಿಸೀವ್ ಮಾಡ್ಕೊಂಡ್ರು ಅಂತ. ಬಟ್ ತುಂಬ ಅಚ್ಚುಕಟ್ಟಾಗಿ, ಉತ್ಕೃಷ್ಟವಾಗಿ, ಅದ್ಭುತವಾಗಿ ಮಾಡಿದಾಗ ಖಂಡಿತ ನಮ್ಮ ಸಿನಿಮಾಗಳು ಒಂದು ಮೇಲ್ನೋಟ ಸಾಧಿಸುತ್ತೆ. ಫ್ರೀಡಮ್ ಆಫ್ ಸ್ಪೀಚು ಮತ್ತೆ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ವಿಚಾರಕ್ಕೆ ಬಂದ್ರೆ, ಬೇರೆ ಭಾಷೆಯಲ್ಲಿ ಇರುವಂತಹ ಸ್ವತಂತ್ರ ನಮ್ಮ ಭಾಷೆಯಲ್ಲಿ ಇಲ್ಲ. ಅಂದ್ರೆ ಕನ್ನಡ ಡೈಲಾಗ್ ರೈಟರ್ಸ್ಗಳಿಗೆ ವಿಶೇಷ ಆಗಿ ಬರೆಯುವಾಗ, ಉದಾಹರಣೆಗೆ ಈಗ ಫಿಲ್ಟರ್ಲೆಸ್ ಪದಗಳನ್ನ ನಿಮ್ಗೆ ಬಳಸೋದಕ್ಕೆ ಅದಕ್ಕೆ ಅಡ್ಡಿಗಳು ತುಂಬಾ ಇದಾವೆ. ಬೌಂಡ್ರೀಸ್ ಬಂದ್ರೆ ಬೌಂಡ್ರಿ ಹಾಕೊಂಡು ನೀವು ಕೆಲಸ ಮಾಡ್ಬೇಕಾಗತ್ತೆ. ಚೂರ್ ಬೌಂಡ್ರಿ ಹೊರಗಡೆ ಕಾಲಿಟ್ರು ಕೂಡ ಒಂದು ವಿರೋಧ ಅಂತ ವ್ಯಕ್ತ ಆಗುತ್ತೆ. ಆ ಸಿನಿಮಾದಲ್ಲಿ ಇಂಥ ಪದ ಬಳಕೆ ಮಾಡಿದ್ದಾರೆ, ಹಿಂಗಾಗಿದೆ, ಅದಾಗಿದೆ, ಇದಾಗಿದೆ ಅಂತ. ಸೊ ಬರಹಗಾರರಾಗಿ ನೀವೇನ್ ಹೇಳ್ತೀರಾ? ಈ ಬೇರೆ ರಾಜ್ಯಗಳಲ್ಲಿ ಇರುವಂತ ಒಂದು ಫ್ರೀಡಮ್ ನಮ್ಮಲ್ಲಿ ಯಾಕೆ ಅಷ್ಟೊಂದು ಇಲ್ಲ ಅಂತ ಅನ್ಸುತ್ತೆ? ಅದು ನಮಗೆ ಬೇಜಾರಾಗೋ ಸಂಗತಿನೇ ಅದು. ಈಗ ನಾವು ಏನೋ ಬರೆದಿರ್ತೀವಿ, ಮತ್ತೊಂದು ಆಗಿರುತ್ತೆ, ಅದನ್ನು ಬೇರೆ ಭಾಷಿಕರು ಪ್ರಶ್ನೆ ಮಾಡೋದ್ರಲ್ಲಿ ಅರ್ಥ ಇದೆ. ಬಟ್ ನಮ್ಮವರೇ ಅದ್ರ ಸುಖ ಸುಮ್ಮನೆ ಒಂದು ಇದು ಮಾಡೋದು. ಅದಕ್ಕೆ ಒಂದು ಮಂಡಳಿ ಅಂತ ಇರುತ್ತೆ, ಸೆನ್ಸಾರ್ ಮಂಡಳಿ ಇದೆ, ಅದರದ್ದೇ ಆದ ಒಂದು ವಿಭಾಗ ಕೆಲಸ ಮಾಡ್ತಾ ಇರುತ್ತೆ. ಒಂದು ಸಿಗರೇಟ್ ಸೇದೋ ಈ ವಿಚಾರ ಕೂಡ ಅಲ್ಲಿ ನಾವೊಂದು ಇದಾಗ್ತೀವಿ, ಇದು ಆರೋಗ್ಯಕ್ಕೆ ಹಾನಿಕರ ಅಂತ. ಒಂದು ಪ್ರಾಣಿನ ಉಪಯೋಗಿಸಿದ್ದಾರೆ ಅಂದರೆ ಫಸ್ಟೇ ಆಗ್ತೀವಿ, ಇದರಲ್ಲಿ ಯಾವುದೇ ಒಂದು ಜೀವಗಳನ್ನ ನಾವು ಇದು ಮಾಡಿಲ್ಲ ಅಂತ. ಸೊ ಸುಮ್ಮನೆ ಸಿನಿಮಾದ ಒಂದು ಇದು ಅಂದ ತಕ್ಷಣನೇ ಪ್ರಶ್ನೆ ಮಾಡೋದು, ಮತ್ತೆ ಅದು ನನಗೆ ಸರಿ ಕಾಣಲ್ಲ. ಕೆಲವೊಮ್ಮೆ ಸೆನ್ಸಾರೇ ಆ ಪದನ ಒಪ್ಪಿರುತ್ತೆ, ಅಂದ್ರೆ ಅದಕ್ಕೆ ಸರ್ಟಿಫಿಕೇಟ್ ಕೊಟ್ಟಿರುತ್ತೆ. ಆದ್ರೂ ಅದು ಹೊರಗಡೆ ಬಂದಾಗ ವಿರೋಧ ಆಗುತ್ತೆ. ಉದಾಹರಣೆಗೆ ಸಲಗ ಟೈಮಲ್ಲೇ ಇದಾಗಿತ್ತು ನಿಮ್ದೇ ಇದಕ್ಕೆ ಮಾತುಗಳಿಗೆ. ಸೊ ಅದ್ರ ಬಗ್ಗೆ ಅದು ಮನುಷ್ಯನ ಸಹಜ ಗುಣ. ಒಂದು ಕೆರೆ ಕಟ್ಟೆ ಮೇಲೆ ನಿಂತಿದ್ದಾಗ ಹತ್ರ ಇರೋ ಕಲ್ಲನ್ನ ತೆಗೆದು ಆ ಕೆರೆಗೆ ಹಾಕ್ಬೇಕು ಅನ್ನೋದಿರುತ್ತೆ. ಅದು ಎಲ್ಲ ಇದಕ್ಕೂ ಅನ್ವಯ ಆಗುತ್ತೆ ಆ ಮಾತು. ಸುಮ್ಮನೆ ಏನು ಪ್ರಯೋಜನ ಇಲ್ಲ, ಆ ಕಲ್ಲು ತೆಗೆದು ಆ ಕೆರೆಗೆ ಹಾಕಿದ್ರೆ ಏನೂ ಪ್ರಯೋಜನ ಇಲ್ಲ. ಅದೇನೋ ಆ ನೀರ್ನ ಅಲಗಾಡಿಸ್ಬೇಕು, ಅದೊಂದು ಸೌಂಡ್ ಕೇಳಬೇಕು ಅಂತ ಆ ಒಂದು ಮನಸ್ಥಿತಿ ಮನುಷ್ಯನಿಗಿದೆ. ಅದು ಯಾವಾಗ ಹೋಗುತ್ತೋ ಗೊತ್ತಿಲ್ಲ. ನಿಮ್ಮ ಪ್ರಕಾರ ಒಬ್ಬ ಬರಹಗಾರನಿಗೆ ಇರಬೇಕಾದ ಸಾಮಾಜಿಕ ಜವಾಬ್ದಾರಿ? ಅದು ಸೂಕ್ಷ್ಮತೆ ಇರಬೇಕು. ಮತ್ತೆ ಯಾರಿಗೂ ಒಬ್ಬರಿಗೆ
ಒಂದೇ ದೀಪ ಇರುತ್ತೆ, ಒಂದು ಗೋಡೆ ಇರುತ್ತೆ. ನಾವು ಆ ದೀಪನ ಎಷ್ಟು ಚೆನ್ನಾಗಿ ಉರಿಸ್ಬೇಕು, ಎರಡೂ ಕಡೆ ಬೆಳಕು ಹೆಂಗೆ ತರಬೇಕು, ಅಡ್ಡಗೋಡೆ ಮೇಲೆ ದೀಪ ಇಡೋದು ಅಂತಾರೆ, ಅದನ್ನು ಅಚ್ಚುಕಟ್ಟಾಗಿ ಇಡಬೇಕು. ಇಲ್ಲ ಗೋಡೆ ಹೊಡಿಬೇಕು, ಗೋಡೆ ಹೊಡಿಯೋಕ್ಕಂತೂ ಆಗಲ್ಲ, ಆ ದೀಪನೇ ಸರ್ ಮಾಡಿಬಿಟ್ಟು ಇಡಬೇಕು. ಈ ಒಂದು ಸೂಕ್ಷ್ಮತೆ ಬರಹಗಾರನಿಗೆ ಬೇಕು. ಹಳೆ ಹುಲಿಗಳಿಗೂ ನೀವು ಸಂಭಾಷಣೆ ಬರೆದಿದ್ದೀರಾ, ಹೊಸ ಮುಖಗಳಿಗೂ ಕೂಡ ಮಾತು ಪೋಣಿಸಿದ್ದೀರಾ. ಈ ಎರಡರ ನಡುವೆ ಇರುವ ವ್ಯತ್ಯಾಸ ಏನು? ಹೊಸಬರ ಜೊತೆ ಕೆಲಸ ಮಾಡುವಾಗ ಸಂಭಾಷಣೆ ಬರುವಾಗ ನಿಮ್ಗಾದ ಅನುಭವ ಹೇಗೆ? ಅಂದರೆ ಸಲಗ ಸಿನಿಮಾದಲ್ಲಿ ಒಂದು ಡೈಲಾಗ್ ಬರೆದಿದ್ದೆ. ಅದು ಒಂದು ಹೊಸ ಹುಲಿನ ರೆಡಿ ಮಾಡು, ಹಳೆ ಹುಲಿ ಬೇಡ ಅಂತ. ಹಳೆ ಹುಲಿಗಾದ್ರೆ ನಾವೇ ಊಟ ಹಾಕ್ಬೇಕು, ಹೊಸ ಹುಲಿ ಅಂತಂದರೆ ಅದೇ ಊಟ ಹುಡ್ಕೊಳುತ್ತೆ ಅಂತ. ಸೊ ಏನಕ್ಕೆ ಅಂದರೆ ಹಳೆ ಹುಲಿಗಳು ಅಂತ ಹೇಳಿದಾಗ ಚೆನ್ನಾಗಿ ಗೊತ್ತು, ಇವ್ರು ಇದೇ ಬರೀತಾರೆ, ನಾವು ಇದೇ ಹೇಳಬೇಕು ಅಂತ. ಅದೊಂದು ಅನುಭವ ಆಗ್ಬಿಟ್ಟಿರುತ್ತೆ. ಬಟ್ ಹೊಸಬ್ರಿಗೆ ಅದಿರಲ್ಲ, ಅವ್ರಿಗೆ ಒಂದು ಬೆಳೆಯುವಂಥ ಉತ್ಸಾಹ ಇರುತ್ತೆ, ಮತ್ತು ಬೇರೇನೋ ಮಾಡಬೇಕು ಅನ್ನೋದಿರುತ್ತೆ. ಸೊ ಅವ್ರಿಗೆ ಬರೆದಾಗ ಅವ್ರೇನೋ ಚೆನ್ನಾಗಿ ಮಾಡಿದಾಗ ಸೊ ಅದು ಎಲ್ರಿಗೂ ಹೆಸರಾಗುತ್ತೆ, ಅವ್ರಿಗೂ ಒಂದು ಭವಿಷ್ಯ ಆಗುತ್ತೆ. ಇಲ್ಲಿ ತನಕದ ನಿಮ್ಮ ಪ್ರಯಾಣದಲ್ಲಿ ನಿಮ್ಗೆ ಅತ್ಯಂತ ಖುಷಿ ಕೊಟ್ಟ ನೀವು ಬರೆದಿರುವ ಡೈಲಾಗ್ ಯಾವುದು ಮತ್ತೆ ಯಾಕೆ? ಎಲ್ಲವೂ ಅಂತ ಹೇಳ್ಕೊಬಿಡಿ, ಅದ್ರ ಒಂದು ಪರ್ಟಿಕ್ಯುಲರ್ ಡೈಲಾಗ್ ಇವತ್ತಿಗೂ ನೆನಪಿತ್ತೆ. ನನಗಿವತ್ತು ಟಗರು ಸಿನಿಮಾದ ಆ ಡೈಲಾಗ್ ತುಂಬ ಇಷ್ಟ. ಅಂದರೆ ಕಮರ್ಷಿಯಲ್ ಆಗಿ ನಾಟಿದ್ದಂಥದ್ದು. ಇಬ್ಬರು ಬಿರಿಯಾನಿ ತಿಂತಿರ್ತಾರೆ, ಡಾಲಿ ಮತ್ತು ವಸಿಷ್ಠ. ವಸಿಷ್ಠ ಹೇಳ್ತಾರೆ, ಬಿರಿಯಾನಿ ತುಂಬ ಚೆನ್ನಾಗಿದೆ, ತಿಂತಾ ಇದ್ರೆ ನಮ್ಮಮ್ಮ ಜ್ಞಾಪಕ ಬಂದ್ಬಿಟ್ಲು. ಅವಾಗ ಡಾಲಿ ಹೇಳೋದು, ಚೆನ್ನಾಗಿರೋದಕ್ಕೆ ನಿಮ್ಮಮ್ಮ ಜ್ಞಾಪಕ ಬಂದ್ಲು, ಚೆನ್ನಾಗಿಲ್ಲ ಅಂದರೆ ಮಾಡಿರೋರಮ್ಮ ಜ್ಞಾಪಕ ಬಂದಿರೋಳು ಅಂತ. ಸ್ವಲ್ಪ ಬಿರಿಯಾನಿ ಅಷ್ಟೇ ಖಾರವಾಗಿದೆ. ಇದು ಬಿಟ್ಟರೆ ಗುರು ಶಿಷ್ಯರಲ್ಲಿ ದತ್ತಣ್ಣ ಗುರುವಾಗಿ ಅಭಿನಯಿಸಿದ್ದಾರೆ. ಈ ಶರಣ್ ಸರ್ ಕ್ಯಾರೆಕ್ಟ್ರು ತುಂಬ ಸೋಂಬೇರಿ, ಮನೆ ಬಿಟ್ಟೇ ಹೋಗ್ತಾ ಇರಲ್ಲ. ಅವ್ರಿಗೊಂದು ಮಾತು ಹೇಳ್ತಾರೆ ದತ್ತಣ್ಣ ಅವರು, ನಿಂತು ಒಂದೂರಿನ ಕೆರೆಯಾಗಿರೋ ಬದಲು ಹರಿದು ಹತ್ತೂರು ನದಿಯಾಗೋ ಅಂತ. ಆ ಮಾತು ನನಗೆ ತುಂಬ ಇಷ್ಟ ಆಗಿದ್ದು. ಸೊ ಇನ್ನೊಂದು ಪ್ರಮುಖವಾದ ವಿಚಾರ ಅಂದ್ರೆ ನೀವು ಎಲ್ಲರಿಗೂ ಬರೆದಿದ್ದೀರ ಆಲ್ಮೋಸ್ಟ್ ಬಹುತೇಕ. ಸುದೀಪ್ ಸರ್ಗೆ ಇನ್ನೂ ಬರೆಯುವಂತ ಒಂದು ಬರಿಬೇಕು ಅನ್ನೋ ಒಂದು ಒತ್ತಾಸೆ ತುಂಬಾ ಜನರದ್ದು. ಸೊ ಯಾವಾಗ ನಿರೀಕ್ಷೆ ಮಾಡಬಹುದು? ಏನಾದ್ರು ಆಗತ್ತಾ? ಹಿಂದೆ ಕಾಲ ಕೂಡಿ ಬಂದಿತ್ತಾ ಅಥವಾ ಆಗ್ಲಿಲ್ಲ, ಹೇಗೆ? ಇಲ್ಲ, ಆಕ್ಚುಲಿ ಒಂದು ಸಬ್ಜೆಕ್ಟ್ಗೆ ಅವರು ಕರೆದಿದ್ರು, ಬಟ್ ಆ ಟೈಮಲ್ಲಿ ಆಗಲಿಲ್ಲ. ಆದರೆ ಆ ಸಬ್ಜೆಕ್ಟ್ ಆಗಲಿಲ್ಲ ಅನಿಸುತ್ತೆ. ಆಮೇಲೆ ತಿರ್ಗಾ ನನಗೆ ಕಾಲ್ ಬರಲಿಲ್ಲ. ಬಟ್ ಸಾರ್ ಹೇಳಿದ್ದಾರೆ, ಒಂದ್ಸರಿ ಮಾಡೋಣ, ಮುಂದೆ ಕೆಲಸ ಮಾಡೋಣ ಅಂತಂತೂ ಹೇಳಿದ್ದಾರೆ. ಅದು ಖಂಡಿತ ಆಗುತ್ತೆ. ಆಸೆ ನಿಮ್ಮಲ್ಲೂ ಇದೆ? 100% ಆಗುತ್ತೆ, 100% ಇದೆ. ಅದ್ಭುತ ನಟ. ಮತ್ತು ನನಗೆ ಈಗಲೂ ಎಷ್ಟು ಸತಿ ಹಾಕಿದ್ರೂ ಆ ವೀರ ಮದಕರಿ ಈಗ ಅವೆಲ್ಲ ನೋಡಬೇಕು ಅನಿಸುತ್ತೆ ಸಿನಿಮಾ. ಒಂದು ವಂಡರ್ಫುಲ್ ಆ್ಯಕ್ಟರ್. ಸೊ ಕಾರ್ಯಕ್ರಮ ಮುಗಿಸೋ ಮುನ್ನ ಕನ್ನಡ ಚಿತ್ರರಂಗಕ್ಕೆ ರೈಟರ್ ಆಗಿ, ಬರಹಗಾರರಾಗಿ ಚಿತ್ರರಂಗಕ್ಕೆ ಬರಬೇಕು, ನೆಲೆ ನಿಲ್ಲಬೇಕೆಂಬ ಆಸೆಯಲ್ಲಿ ಕನಸು ಕಾಣೋರಿಗೆ ಏನ್ ಹೇಳಕ್ ಇಷ್ಟಪಡ್ತೀರ? ಕನಸು ಕಾಣಬೇಕಂದ್ರೆ ನಿದ್ದೆ ಮಾಡಬೇಕು. ನನಸು ಮಾಡ್ಕೋಬೇಕು ಅಂದರೆ ನಿದ್ದೆ ಮಾಡಬಾರ್ದು. ಮತ್ತು ನೀವು ಸಿನಿಮಾಗೆ ಕಾಲಿಟ್ಟಿದ ತಕ್ಷಣ, ಇಲ್ಲ ಖುಷಿಗಾದರೂ ನಿದ್ದೆ ಮಾಡಲ್ಲ, ಆ ನಿದ್ದೆ ಬರಲ್ಲ. ನಿರ್ದೇಶಕರಾದರೂ ಅವರು ಆ ಸಿನಿಮಾನ ಯೋಚನೆ ಮಾಡಿಕೊಂಡು ನೆಕ್ಸ್ಟ್ ರಿಲೀಸು ಒಂದು ಸಿನಿಮಾ ಕಷ್ಟ ಇದೆ, ತೆಗೆದುಬಿಟ್ಟು ಇಟ್ಟರೆ ಇಷ್ಟ ಇದೆ. ಸೊ
ಸೊ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡಲೇಬೇಕು. ಬಟ್ ಪ್ರತಿಭೆ, ಶ್ರದ್ಧೆ, ಸಹನೆ ಇದ್ರೆ ಖಂಡಿತವಾಗ್ಲೂ ಕೆಲಸ ಮಾಡ್ಬೋದು. ಸಾಧನೆ ಕೆಲಸ ಮಾಡಾದ್ಮೇಲೆ ಸಿಗೋದು. ಅದು ನಾನು ಸಾಧಕನಲ್ಲ, ಸೊ ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಖಂಡಿತವಾಗ್ಲೂ ಕೆಲಸ ಮಾಡಬೇಕು. ಥ್ಯಾಂಕ್ ಯು. ಇಷ್ಟೊತ್ತು ನಿಮ್ಮ ಕರ್ನಾಟಕ ಟಿ ವಿಲಿ ನನ್ನನ್ನು ಕೂರಿಸ್ಕೊಂಡು, ನನ್ನನ್ನು ಸಹಿಸ್ಕೊಂಡು, ನನ್ನ ಅಷ್ಟು ಸಕಲ ಪ್ರಯತ್ನಗಳನ್ನ, ಕೆಲಸಗಳನ್ನ ಕೇಳಿದಿರಿ. ನಿಮ್ಮೆಲ್ರಿಗೂ ಧನ್ಯವಾದಗಳು.